ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ತಂದಿದ್ವಿ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಗಳೇನು ಮಾಡ್ತಾ ಇದ್ದಾರೆ ಅಂದ್ರೆ, ಸರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಏನು ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ. ನೋಡಿ, ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಯಾವುದೇ RRB ಎಕ್ಸಾಮಿನೇಷನ್ ಆಗಿರಲಿ, SSC ಎಕ್ಸಾಮಿನೇಷನ್ ಆಗಿರಲಿ, KSP ಆಗಿರಲಿ, KPSC ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟ್ ಅಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮಿನೇಷನ್ಸ್, ಎಲ್ಲ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ, ನಿಮಗೊಂದು ಸೂಚನೆ ಏನಂದ್ರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ 2 ರಿಂದ 3 ಕ್ವಶನ್ಸ್ಗಳಿದ್ರಿಂದ ನೀವು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಹುದು. ಎಸ್, ವಿತೌಟ್ ವೇಸ್ಟಿಂಗ್ ಟೈಮ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ, ವಾಯುಪಡೆಯ ನೂತನ ಮುಖ್ಯಸ್ಥರನಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಅಮರ್ ಪ್ರೀತ್ ಸಿಂಗ್ ಈಸ್ ದ ರೈಟ್ ಆನ್ಸರ್. ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಏರ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅವರನ್ನ ವಾಯುಪಡೆ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ವಾಯುಪಡೆ ಮುಖ್ಯಸ್ಥರನ್ನ ಏನಂತ ಕರಿತೀವಿ? ಏರ್ ಮಾರ್ಷಲ್ ಅಂತ ಕರೆಯಲಾಗುತ್ತೆ. ಸೊ ಏರ್ ಮಾರ್ಷಲ್ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಅಮರ್ ಪ್ರೀತ್ ಸಿಂಗ್ ಅಂತಕ್ಕಂಥವ್ರು ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಭಾರತೀಯ ವಾಯುಪಡೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಇದು ಸ್ಥಾಪನೆ ಆಗೋದು 1952ರಲ್ಲಿ. ಭಾರತೀಯ ವಾಯುಪಡೆ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಸ್ವತಂತ್ರ ಪೂರ್ವದಲ್ಲಿ ಇದನ್ನ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಎಂದು ಕರೆಯಲಾಗುತ್ತಿತ್ತು. ಸ್ವತಂತ್ರ ಬಂದ ನಂತರ ಇದನ್ನ ರಾಯಲ್ ಎನ್ನುವುದನ್ನ ತೆಗೆದು ಹಾಕಲಾಯಿತು. ಅಥವಾ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಸ್ವತಂತ್ರ ಬರೋಕ್ಕಿಂತ ಮುಂಚಿತವಾಗಿ ಇದಕ್ಕೆ ಕರೆಯಲಾಗ್ತಾ ಇತ್ತು. ಸ್ವತಂತ್ರ ಬಂದ ನಂತರ ಏನಾಯ್ತು ಅಂದ್ರೆ ರಾಯಲ್ ಅಂತಕ್ಕಂಥ ಪದವನ್ನ ತೆಗೆದು ಹಾಕಲಾಯಿತು. ಯಾಕೆ ರಾಯಲ್ ಅಂತಕ್ಕಂಥ ಪದವನ್ನ ತೆಗೆದು ಹಾಕಲಾಯಿತು ಅಂತಕ್ಕಂಥ ಪ್ರಶ್ನೆ ಏನಾದ್ರೂ ಕೇಳಿದ್ರೆ ನೋಡಿ, ಬ್ರಿಟಿಷರು ನಮ್ಮ ದೇಶವನ್ನ ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಮೊನಾರ್ಕ್, ಆಯ್ತಾ, ಬ್ರಿಟಿಷರ ಒಂದು ಡೆಮೋಕ್ರಸಿಯಲ್ಲಿ ಒಂದು ಮೊನಾರ್ಕ್ ಆಳ್ವಿಕೆ ಇದೆ, ಒಂದು ಅಲ್ಪ ಸ್ವಲ್ಪ ಮಟ್ಟಿಗೆ. ಮೊನಾರ್ಕ್ ಆಳ್ವಿಕೆ ಅಂದ್ರೆ ರಾಜ ರಾಣಿಯರು ಇರ್ತಾರೆ. ಸೊ ಅವಾಗ ಏನಾಯ್ತು ಅಂದ್ರೆ, ಭಾರತ ಸ್ವತಂತ್ರ ಬಂದ ತಕ್ಷಣ ಏನಾಯ್ತು, ಭಾರತ ಏನಾಯ್ತು ಅಂದ್ರೆ ಬ್ರಿಟಿಷರಿಂದ ಮುಕ್ತವಾಯಿತು. ಸೊ ಅಲ್ಲಿಗೆ ಮೊನಾರ್ಕ್ ಅಂತಕ್ಕಂಥ ಮ್ಯಾಟರೇ ಬರಲ್ಲ. ಅದಕ್ಕೆ ರಾಯಲ್ ಅಂತಕ್ಕಂಥ ಪದವನ್ನ ತೆಗೆದು ಹಾಕಲಾಯಿತು. ಇದರ ಒಂದು ಧ್ಯೇಯವಾಕ್ಯ ಏನು ನಮ್ಮ ಭಾರತೀಯ ವಾಯುಪಡೆದಂದ್ರೆ, ಟಚಿಂಗ್ ದ ಸ್ಕೈ ವಿತ್ ಅ ಗ್ಲೋರಿ ಅಂತಕ್ಕಂಥದ್ದು. ಟಚಿಂಗ್ ದ ಸ್ಕೈ ವಿತ್ ಅ ಗ್ಲೋರಿ ಅಂತಕ್ಕಂಥದ್ದು ಭಾರತೀಯ ವಾಯುಪಡೆ ಒಂದು ಧ್ಯೇಯವಾಕ್ಯವಾಗಿರ್ತಕ್ಕಂಥದ್ದು. ಇನ್ನು ಇದನ್ನು ಕೂಡ ಇಂಪಾರ್ಟೆಂಟು. ಅಕ್ಟೋಬರ್ 8ರಂದು ನಾವು ವಾಯುಪಡೆ ದಿನವನ್ನ ಸೆಲೆಬ್ರೇಟ್ ಮಾಡ್ತೀವಿ. ವಾಯುಪಡೆ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಅಕ್ಟೋಬರ್ 8ರಂದು ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಈಸ್ 2ನೇ ಆಪ್ಷನ್, ರಾಷ್ಟ್ರಪತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೀನಿ ಅಂದ್ರೆ ನೋಡಿ, ನಿಮಗೆ ಮಾಜಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಿ ಸುದಾನ್ ಅವರನ್ನ UPSC ಅಧ್ಯಕ್ಷರನ್ನಾಗಿ ನೇಮಕಗೊಂಡಿದ್ದಾರೆ. ಆಯ್ತಾ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಆಯ್ತಾ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಪ್ರೀತಿ ಸುದಾನ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ನಿಮಗೊಂದು ಇಲ್ಲಿ ಒಂದು ಮಾಹಿತಿ ಅಂದ್ರೆ, ಯಾರು ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ನೀಡ್ತಾ ಇದ್ರಿ, ಯಾರು ನಮ್ಮ ಚಾನಲ್ದ ನಾವು ಮಾಡ್ತಕ್ಕಂಥ ಕ್ಲಾಸ್ ಇಂದ ನೋಟ್ಸ್ ಬೇಕು, ಅವರು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದೀವಿ. 1 ಮಂತ್ಗೆ 40 ಆಗುತ್ತೆ. 2024 ಜಾನ್ ಟು ಡಿಸೆಂಬರ್ 2024 ಫುಲ್ ಇಯರ್ಗೆ ಎಷ್ಟಾಗುತ್ತೆ ಅಂದ್ರೆ ನಿಮಗೆ 480 ಆಗುತ್ತೆ. 2023 ಜಾನ್ ಟು ಡಿಸೆಂಬರ್ 2024ರವರೆಗೆ 960 ಆಗುತ್ತೆ. 2022 ಜಾನ್ ಟು ಡಿಸೆಂಬರ್ 2024 1440 ಆಗುತ್ತೆ. ಡಿಸ್ಕೌಂಟ್ 1340 ಸಿಗುತ್ತೆ. ನೀವು ಏನಾದರೂ 1 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ತಗೊಂಡ್ರೆ, 1 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ತಗೊಂಡ್ರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ 2400 ಅಥವಾ 2400 MCQsಗಳು ಸಿಗುತ್ತೆ 1 ವರ್ಷದಲ್ಲಿ. ಅರ್ಥ ಆಯ್ತಾ? 1 ವರ್ಷದಲ್ಲಿ ಎಷ್ಟು? 2400. ಇನ್ನು 1 ಮಂತ್ ಅಲ್ಲಿ ನಿಮಗೆ ಎಷ್ಟು ಅಂದ್ರೆ 200 MCQsಗಳು ಸಿಗುತ್ತೆ. 200 MCQsಗಳು 1 ಮಂತ್ ಅಲ್ಲಿ ಸಿಗುತ್ತೆ. ಅರ್ಥ? ನೀವು 2023ರಿಂದ ಡಿಸೆಂಬರ್ 2024ರವರೆಗೆ ನೀವು ಏನಾದರೂ ತಗೊಂಡೆ ಮಿನಿಮಮ್ ನಿಮಗೆ 4500 MCQsಗಳನ್ನು ನೀವು ಅದರಲ್ಲಿ ಏನ್ ಮಾಡ್ಬೋದು? ಪ್ರಾಕ್ಟೀಸು ಕೂಡ ಮಾಡಬಹುದು ಮತ್ತು ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತೀವಿ. ನೋಡಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಇಂಗ್ಲಿಷ್ ನಲ್ಲಿ ನಾವಿಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಸಂವಿಧಾನದ 315ನೇ ವಿಧಿಯ ಪ್ರಕಾರ
ಕೇಂದ್ರ ಲೋಕ ಸೇವಾ ಆಯೋಗವನ್ನ ರಚನೆ ಮಾಡಲಾಗಿರ್ತಕ್ಕಂಥದ್ದು. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ನಾವು ಎಷ್ಟನೇ ವಿಧಿ ಅನ್ವಯ ಸ್ಥಾಪನೆ ಮಾಡಿದೀವಿ? 315ನೇ ವಿಧಿ ಅನ್ವಯ ಸ್ಥಾಪನೆ ಮಾಡಿದೀವಿ. ಅದರ ಅರ್ಥ ಕೇಂದ್ರ ಲೋಕ ಸೇವಾ ಆಯೋಗ ಅಂತಕ್ಕಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಭಾಗ 14ರಲ್ಲಿ ಬರುತ್ತೆ. ಆರ್ಟಿಕಲ್ 315ರಿಂದ 323 ಆಯ್ತಾ. ಆರ್ಟಿಕಲ್ 315ರಿಂದ 323ವರೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಬಗ್ಗೆ ಮಾಹಿತಿ ನೀಡುತ್ತೆ. ಇನ್ನು ನೇಮಕಾತಿ ಬಗ್ಗೆ ಮಾತಾಡ್ತಾ ಬಂದಾಗ ಆಯೋಗದ ಅಧ್ಯಕ್ಷರಾಗಿರ್ಬೋದು, ಆಯೋಗದ ಸದಸ್ಯರಾಗಿರ್ಬೋದು, ಕೇಂದ್ರ ಸಚಿವ ಸಂಪುಟದ ಒಂದು ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಇವರನ್ನ ನೇಮಕ ಮಾಡ್ತಾರ ಅಂತಕ್ಕಂಥದ್ದು. ಮತ್ತು ಇತ್ತೀಚೆಗೆ ಪ್ರೀತಿ ಸುದಾನ್ ಅವರು ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಅಂತಕ್ಕಂಥ ಫ್ಯಾಕ್ಟ್ ಗೊತ್ತಿರಬೇಕು. ಆಯೋಗದ ಸದಸ್ಯರು 6 ವರ್ಷಗಳ ಕಾಲ ಅಥವಾ 65 ವರ್ಷಗಳ ಕಾಲ ಅವ್ರದ್ದು ಒಂದು ಟೆನ್ಯೂರ್ ಅನ್ನು ಹೊಂದಿರ್ತಾರ, ಅಧಿಕಾರ ಅವಧಿಯನ್ನು ಹೊಂದಿರ್ತಾರ. ಇನ್ನು ಇವರ ರಾಜೀನಾಮೆ ಯಾರಿಗೆ ಕೊಡ್ತಾರಂದ್ರೆ ಭಾರತ ರಾಷ್ಟ್ರಪತಿಯವ್ರಿಗೆ ಪತ್ರ ಬರೆದು ರಾಜೀನಾಮೆ ನೀಡ್ತಾರ. ಆಯ್ಕೆ ಮಾಡೋರು ಕೂಡ ರಾಷ್ಟ್ರಪತಿಯವರು, ಇನ್ನು ರಾಜೀನಾಮೆ ನೀಡೋದು ಕೂಡ ರಾಷ್ಟ್ರಪತಿಯವರಿಗೆ ಇವರು ನೀಡ್ತಾರ. ಇವರು 6 ವರ್ಷ ಅಥವಾ 65 ಇವರ ಅಧಿಕಾರ ಅವಧಿ ಆಗಿರ್ತದ ಅಂತಕ್ಕಂಥ ಫ್ಯಾಕ್ಟ್ ಕೂಡ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಚುನಾವಣಾ ಆಯುಕ್ತರು ಎಷ್ಟು ವರ್ಷದವರೆಗೆ ಕಾರ್ಯನಿರ್ವಹಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ 665 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಇದ್ರ ಮೇಲೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ ತಮ್ಮೆಲ್ಲ ಗೊತ್ತಿದೆ, ಇತ್ತೀಚೆಗೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಾಗಿದೆ. ಅರ್ಥ ಆಯ್ತಾ? ಸುಖ್ಬೀರ್ ಸಿಂಗ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರನ್ನ ನೂತನ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಲಾಗಿತ್ತು ಇತ್ತೀಚೆಗೆ. ಆದುದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನ ಕೇಂದ್ರ ಚುನಾವಣಾ ಆಯೋಗ ದಟ್ ಇಸ್ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಸ್ಥಾಪನೆ ಆಗದ್ದು 1950 ಜನವರಿ 25ರಂದು. ಜನವರಿ 25, 1950ರಂದು ಸ್ಥಾಪನೆ ಆಯಿತು. ಇನ್ನು ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಇದನ್ನು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಭಾರತ ಸಂವಿಧಾನದ 324ನೇ ವಿಧಿಯ ಪ್ರಕಾರ ನಾವು ಕೇಂದ್ರ ಚುನಾವಣಾ ಆಯೋಗವನ್ನ ಸ್ಥಾಪನೆ ಮಾಡಿದೀವಿ. ಸೊ ಸಂವಿಧಾನದಲ್ಲಿ ಇದರ ಉಲ್ಲೇಖ ಇರುವುದರಿಂದಾಗಿ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ತೀವಿ. ಭಾರತ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1952 ಆಯ್ತಾ. ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾಕಂದ್ರೆ ಸುಕುಮಾರ್ ಸೇನ್. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಇವರ ಅಧಿಕಾರಾವಧಿ ಎಷ್ಟಂದ್ರೆ 6 ಅಥವಾ 65 ವರ್ಷ, ವಿಚ್ ಎವರ್ ಇಸ್ ಅರ್ಲಿಯರ್ ಇವರ ಅಧಿಕಾರಾವಧಿ ಆಗಿದೆ. ಇನ್ನ ಈ ಒಂದು ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವಾಗ ಒಂದು ಆಯ್ಕೆ ಸಮಿತಿ ಇರುತ್ತೆ, ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿ ಅದರಲ್ಲಿ ಯಾರ್ಯಾರು ಇರ್ತಾರಂದ್ರೆ ಪ್ರಧಾನಮಂತ್ರಿ ಇರ್ತಾರ, ಲೋಕಸಭೆಯ ವಿರುದ್ಧ ಪಕ್ಷದ ನಾಯಕರು ಇರ್ತಾರ, ಇಂದ ಕೇಂದ್ರ ಸಚಿವರೊಳಗೊಂಡ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿಯನ್ನ ಯಾರು ಹೆಡೆಡ್ ಮಾಡ್ತಿರ್ತಾರ? ಪ್ರೈಮ್ ಮಿನಿಸ್ಟರ್ ಅವರು ಹೆಡೆಡ್ ಮಾಡ್ತಿರ್ತಾರ ಸೆಲೆಕ್ಷನ್ ಕಮಿಟಿ. ಸೆಲೆಕ್ಷನ್ ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ ಕೇಂದ್ರ ಚುನಾವಣಾ ಆಯುಕ್ತರು ಮತ್ತು ಇತರ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಇದೆಲ್ಲ ಮಾಹಿತಿ ತಮ್ಮ ತಲೆಯಲ್ಲಿರ್ಬೇಕು. ಇನ್ನ ಯಾರಾದ್ರೂ ನಮ್ಮ ಕ್ಲಾಸ್ ಆಯ್ತಾ, ಸುಮಾರು ಜನ ಕೇಳ್ತಾ ಇದ್ರು ಸರ್ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಮಾಡಿ, ಸರ್ ಸಬ್ಜೆಕ್ಟ್ ವೈಸ್ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ರು. ನೋಡಿ, ಸಬ್ಜೆಕ್ಟ್ ವೈಸ್ ಕ್ಲಾಸ್ ಮಾಡ್ತಾ ಇದೀವಿ ಆಯ್ತಾ. ಸಬ್ಜೆಕ್ಟ್ ವೈಸ್ ಕ್ಲಾಸ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮಗೆ ಕಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅರ್ಥಾಯ್ತಾ, ಕಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟ್ ಯಾವ್ದಂದ್ರೆ ಸೈನ್ಸು, ಆರ್ಟ್ಸ್ ಅಂದ್ರೆ ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ಏನಾಗುತ್ತೆ ಇದು ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಯಾಕೆ ಇದನ್ನೇ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮಗೆ ಗೊತ್ತಿರಬಹುದು, ಈ ಕರ್ನಾಟಕದಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಲ್ಯಾಂಡ್ ಸರ್ವೇಯರ್ ಅಂತಕ್ಕಂಥದ್ದು ಎಕ್ಸಾಮಿನೇಷನ್ ಇದೆ ಮುಂದೆ ನಿಮಗೆ. ತದನಂತರದಲ್ಲಿ ನಿಮಗೆ RRB ಗ್ರೂಪ್ ಡಿ ಎಕ್ಸಾಮ್ ಇದೆ. ತದನಂತರದಲ್ಲಿ PSI ಎಕ್ಸಾಮಿನೇಷನ್ ಅಂದ್ರೆ PSI ಕೂಡ ಕನ್ಫರ್ಮ್ ಆಗುತ್ತೆ, PC ಆಗುತ್ತೆ. ತದನಂತರದಲ್ಲಿ KPSC ಗ್ರೂಪ್ ಸಿ, ಇವೆಲ್ಲ ಒಂದು ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಸೈನ್ಸ್ ಏನಾಗುತ್ತೆ ವೇಟೇಜ್ ಹೆಚ್ಚಿಗೆ ಕೇಳ್ತಾರ. ಮತ್ತು ಸೈನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟು. ಮತ್ತು ಅದರಲ್ಲಿ ಫಿಸಿಕ್ಸ್ ಬೇಗನೆ ಅರ್ಥ ಆಗಲ್ಲ. ಆಮೇಲೆ ಇನ್ನೊಂದು ಯಾಕೆ ನಾವು ಫಿಸಿಕ್ಸ್ ಎತ್ಕೊಂಡಿದ್ರೆ ಬೇಗ ಅರ್ಥ ಆಗಲ್ಲ ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದ್ರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್ ಮತ್ತು RRB ಗ್ರೂಪ್ ಡಿ ಎಕ್ಸಾಮಿನೇಷನ್ ಅವ್ರಿಗೆ ಹೆಲ್ಪ್ ಆಗೋಸ್ಕರ ಮತ್ತು PSI ಗಳಿಗೂ ಕೂಡ ಹೆಲ್ಪ್ ಆಗೋಸ್ಕರ ನಾವು ಫಸ್ಟ್ ಫಿಸಿಕ್ಸ್ ಅನ್ನ ತಗೊಂಡಿವಿ. ಈ ಫಿಸಿಕ್ಸ್ ಕೋರ್ಸು ಮತ್ತು ಸ್ಪೆಷಲ್ ವಿಡಿಯೋಸು, ಮಂತ್ಲಿ ಕರೆಂಟ್ ಅಫೇರ್ಸು ನಿಮಗೆ ಏನಾದರೂ ಬೇಕಂದ್ರೆ ನಮ್ಮ ಒಂದು ಚಾನಲ್ನ ಒಂದು ಜಾಯಿನ್ ಬಟನ್ ಇದೆ ಆಯ್ತಾ. ಆ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ನೀವು ಈ ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ತರ ಕ್ಲಾಸ್ ಇರುತ್ತೆ ಅಂತಕ್ಕಂಥ ನಾವು ಈಗಾಗಲೇ ನಿಮಗೆ ಡೆಮೋ ಕ್ಲಾಸ್ ಕೂಡ ಕೊಟ್ಟಿದೀವಿ ಆಯ್ತಾ. ನಾವು 3 ಕ್ಲಾಸ್ಗಳು ಆಲ್ರೆಡಿ ನೀಡಿದೀವಿ. ಅದನ್ನ ನೋಡ್ಬಿಟ್ಟು ನೀವು ಇಷ್ಟ ಆದ್ರೆ ಜಾಯಿನ್ ಆಗ್ಬೋದು. ನಿಮಗೆ ಕಂಪ್ಲೀಟ್ ಕೋರ್ಸ್ ಅರ್ಥಾತ್ ಫಿಸಿಕ್ಸ್ಗೆ ಕಂಪ್ಲೀಟ್ ಕೋರ್ಸ್ಗೆ 399 ರುಪೀಸ್ ಆಗುತ್ತೆ. 399
ಈ ಕೋರ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಮೋರ್ ದನ್ 60 ಅವರ್, 60 ತಾಸಕ್ಕಿಂತ ಹೆಚ್ಚಿಗೆ ನಿಮಗೆ ಕ್ಲಾಸ್ಗಳು ಸಿಗ್ತಾವೆ. ಇನ್ ಡೆಪ್ತ್ ಕ್ಲಾಸ್ ಮಾಡ್ತೀವಿ ನಾವು. ಆಮೇಲೆ ತದನಂತರದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಷನ್ ಅನ್ನ ಮಾಡ್ತೀವಿ ಅದರಲ್ಲಿ. ಆಮೇಲೆ ನಾವು ಏನಂದ್ರೆ ಫೋಕಸ್ ಮಾಡ್ತಕ್ಕಂಥದ್ದು 6 to 10th NCERT ಬುಕ್ಸ್, 6 to 10th NCERT ಬುಕ್ಸ್. ಅವು ನಿಮ್ಮ RRB ಎಕ್ಸಾಮಿನೇಷನ್ನು, ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್ನು, PSI PC ಮತ್ತು KPSC ಎಲ್ಲ ಎಕ್ಸಾಮಿನೇಷನ್ ಇಂದಾಗಿ NCERT ಬುಕ್ಸ್ ಇಂಪಾರ್ಟೆಂಟು. NCERT ಬುಕ್ ನೀವು ಓದಕ್ಕೆ ಹೋದ್ರೆ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಅದರಲ್ಲಿ ಪ್ರಯೋಗಗಳು, ಚಟುವಟಿಕೆಗಳು ಅವೆಲ್ಲ ಓದೋದು ಕಷ್ಟ ಆಗುತ್ತೆ. ಸೊ ನೀವು ನಮ್ಮ ಕ್ಲಾಸ್ ಅನ್ನು ಕೇಳಿದ್ರಿಂದಾಗಿ ಡೈರೆಕ್ಟ್ ನೀವು ಏನು ಮಾಡೋದು, ಅವನ್ನ ಸ್ಕಿಪ್ ಮಾಡಿಬಿಟ್ಟು ಬೇಗನೆ ಅರ್ಥವನ್ನ ಮಾಡ್ಕೊಳ್ಬಹುದು. ಈ ಎಲ್ಲಾ ಫೆಸಿಲಿಟಿಗಳನ್ನ ಈ ಕೋರ್ಸ್ ಅಲ್ಲಿ ನಿಮಗೆ ನೀಡಲಾಗುತ್ತೆ. ನಿಮಗೆ ಬೇಕಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಕ್ಲಾಸ್ಗಳನ್ನ ಕೇಳಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಭಾರತೀಯ ನೌಕಾಪಡೆ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ದಿನೇಶ್ ಕೆ ತ್ರಿಪಾಠಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್. ನೋಡಿ, ಭಾರತೀಯ ನೌಕಾಪಡೆ ಮುಖ್ಯಸ್ಥರಾಗಿ ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರನ್ನ ನೇಮಕ ಮಾಡಲಾಗಿದೆ. ವಾಯುಪಡೆ ಮುಖ್ಯಸ್ಥರನ್ನ ನಾವು ಅಡ್ಮಿರಲ್ ಅಂತ ಕರಿತೀವಿ. ವಾಯುಪಡೆ ಮುಖ್ಯಸ್ಥರನ್ನ ಕರಿತೀವಿ, ಅಡ್ಮಿರಲ್ ಅಂತ ಕರಿತೀವಿ. ದಿನೇಶ್ ಕೆ ತ್ರಿಪಾಠಿ ಅಡ್ಮಿರಲ್ ಆಗೋಕ್ಕಿಂತ ಮುಂಚಿತವಾಗಿ ಅವರು ವೈಸ್ ಅಡ್ಮಿರಲ್ ಆಗಿ ಕಾರ್ಯವನ್ನ ನಿರ್ವಹಿಸಿದರು. ಸೊ ವೈಸ್ ಅಡ್ಮಿರಲ್ ಇಂದಾಗಿ ಈಗ ಅಡ್ಮಿರಲ್ ಆಗಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಯಾರಿಗೆ? ದಿನೇಶ್ ಕೆ ತ್ರಿಪಾಠಿ ಅಂತಕ್ಕಂಥವ್ರಿಗೆ. ಇನ್ನು ಭಾರತೀಯ ನೌಕಾಪಡೆ ಮುಖ್ಯಸ್ಥರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ. ಈಗಾಗಲೇ ಹೇಳಿದೀನಿ, ಇವರು 4 ಸ್ಟಾರ್ಗಳನ್ನು ಹೊಂದಿರ್ತಾರ. ಆಮೇಲೆ ಇವ್ರ ಅಧಿಕಾರಾವಧಿ ಅಂತ 3 ವರ್ಷ ಅಥವಾ 62 ವರ್ಷ ಇವ್ರದ್ದು ಅಧಿಕಾರಾವಧಿ ಇರುತ್ತೆ. ನೌಕಾಪಡೆ ಮುಖ್ಯಸ್ಥರನ್ನ ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ. ಯಾಕೆ ರಾಷ್ಟ್ರಪತಿ? ರಾಷ್ಟ್ರಪತಿಯವರು ಭಾರತದ ಒಂದು 3 ಪಡೆಗಳ ದಂಡ ನಾಯಕರಾಗಿರ್ತಾರ, 3 ಪಡೆಗಳ ಮುಖ್ಯಸ್ಥರಾಗಿರ್ತಾರ. ಯಾರು? ರಾಷ್ಟ್ರಪತಿ ಅಂತಕ್ಕಂಥದ್ದು. ಇನ್ನು ಮಾಹಿತಿ ಹಕ್ಕು ಜಾರಿಗೆ ಬಂದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2005. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಕರ್ನಾಟಕದ ಮಾಹಿತಿ ಆಯೋಗದ ಆಯುಕ್ತರಾಗಿ ಡಾಕ್ಟರ್ HC ಸತ್ಯನ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಹೇಳ್ತೀವಿ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ನ ಒಂದು ಚೀಫ್ ಆಗಿ, ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಡಾಕ್ಟರ್ HC ಸತ್ಯನ್ ಅಂತಕ್ಕಂಥವರಿಗೆ. ಇನ್ನು ತದನಂತರ ರಾಜ್ಯ ಮಾಹಿತಿ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 2005ರ ಮಾಹಿತಿ ಹಕ್ಕು ಕಾಯ್ದೆಯು ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಸ್ಥಾಪನೆಯ ಜೊತೆಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾಹಿತಿ ಆಯೋಗದ ಸ್ಥಾಪನೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಸೊ ಈ ಒಂದು ಕಾಯ್ದೆ ಮುಖಾಂತರ ಇನ್ಫಾರ್ಮೇಶನ್ ಆಕ್ಟ್ ಇನ್ಫಾರ್ಮೇಶನ್ ಆಕ್ಟ್ 2005 ಮುಖಾಂತರ 2 ಅಂಶಗಳನ್ನ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಎರಡು ಅಂಶಗಳೆಂದರೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಒಂದು ಮಾಹಿತಿ ಆಯೋಗ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾಹಿತಿ ಆಯೋಗನ ಸ್ಥಾಪನೆ ಮಾಡಬೇಕು ಅಂತ ಹೇಳಿತ್ತು. ಅದರ ಮುಖಾಂತರವೇ ರಾಜ್ಯದಲ್ಲಿ ರಾಜ್ಯ ಮಾಹಿತಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಆಯೋಗವು ರಾಜ್ಯಪಾಲರಿಂದ ನೇಮಿಸಲ್ಪಟ್ಟ ಒಬ್ಬ ಮುಖ್ಯ ಮಾಹಿತಿ ಆಯುಕ್ತ ಮತ್ತು 10 ಮಂದಿಗಿಂತ ಹೆಚ್ಚಿಲ್ಲದ ಇತರೆ ಮಾಹಿತಿ ಆಯುಕ್ತರುಗಳಿಂದ ಕೂಡಿರುತ್ತದೆ. ಇಟ್ ಇನ್ಕ್ಲೂಡ್ಸ್ 11 ಮೆಂಬರ್ಸ್ ಟೋಟಲ್. 11 ಮೆಂಬರ್ಸ್ ಅಲ್ಲಿ 10+1 10 ಮೆಂಬರ್ಸ್ ಗಳಿದ್ರೆ ಒಬ್ಬರು ಏನಾಗಿರ್ತಾರೆ, ಅದಕ್ಕೆ ಚೇರ್ಮನ್ ಆಗಿರ್ತಾರ ಅಥವಾ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರ. ಇನ್ನವರ ನೇಮಕಾತಿ ಹೇಗಾಗುತ್ತೆ? ನೇಮಕಾತಿ ಹೇಗಂದ್ರೆ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ಮತ್ತೆ ಇತರ ಆಯುಕ್ತರನ್ನು ರಾಜ್ಯಪಾಲರ ನೇಮಕಾತಿ ಸಮಿತಿಯ ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡಲಾಗುತ್ತೆ. ಅದಾಯ್ತಾ? ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರು, ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರನ್ನ ರಾಜ್ಯಪಾಲರ ಒಂದು ನೇಮಕಾತಿ ಸಮಿತಿಯನ್ನು ಇರುತ್ತೆ. ಆ ಸಮಿತಿಯ ಸಲಹೆ ಮೇರೆಗೆ ಏನ್ ಮಾಡಲಾಗುತ್ತೆ? ನೇಮಕವನ್ನ ಮಾಡಲಾಗುತ್ತೆ. ಸಿಂಪಲ್ ಆಗಿ ನೆನಪಿಟ್ಟಬೇಕೇನಂದ್ರೆ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ. ಆ ಸೆಲೆಕ್ಷನ್ ಕಮಿಟಿ ಏನ್ ಮಾಡುತ್ತೆ? ಶಿಫಾರಸು ಮಾಡುತ್ತೆ. ಸೆಲೆಕ್ಷನ್ ಕಮಿಟಿ ಶಿಫಾರಸು ಆಧಾರದ ಮೇಲೆ ಚೀಫ್ ಇನ್ಫಾರ್ಮೇಶನ್ ಕಮಿಷನ್ ಮತ್ತು ಅದರ್ ಇನ್ಫಾರ್ಮೇಶನ್ ಕಮಿಷನ್ಸ್ ಗಳಿಗೆ ನೇಮಕವನ್ನ ಮಾಡ್ತಾರೆ. ಯಾರು? ರಾಜ್ಯಪಾಲರು. ಮುಖ್ಯಮಂತ್ರಿ ನೇಮಕಾತಿ ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಮುಖ್ಯಮಂತ್ರಿ ಏನಾಗಿರ್ತಾರ? ನೇಮಕಾತಿ ಸೆಲೆಕ್ಷನ್ ಕಮಿಟಿ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿಯಿಂದ ನಾಮಕರಣಗೊಂಡ ಒಬ್ಬ ಸಂಪುಟ ದರ್ಜೆ ಸಚಿವರ ನೇಮಕಾತಿ ಸಮಿತಿ ಸದಸ್ಯರನ್ನಾಗಿರ್ತಾರ. ಯಾರ್ಯಾರು ಸದಸ್ಯನಾಗಿರ್ತಾರ? ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಇರ್ತಾರ. ಮತ್ತು ಅನಂತರದಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆ ಇರ್ತಾರ. ಇನ್ನು ಮುಖ್ಯಮಂತ್ರಿಯಿಂದ ನಾಮಕರಣಗೊಂಡ ಒಬ್ಬ ಸಂಪುಟ ದರ್ಜೆಯ ಸಚಿವರು, ಅಂದ್ರೆ ಒಬ್ಬ ಏನಾಗಿರ್ತಾರ ಅಂದ್ರೆ ಇಲ್ಲಿ ಒಬ್ಬ ಸಚಿವರು ಇರ್ತಾರ. ಸಚಿವರು ಪ್ಲಸ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ, ಆಮೇಲೆ ಮುಖ್ಯಮಂತ್ರಿ ಇದಕ್ಕೆ ಹೆಡ್ ಆಗಿರ್ತಾರ.
ಇದು ಒಂದು ಸೆಲೆಕ್ಷನ್ ಕಮಿಟಿ. ಈ ಸೆಲೆಕ್ಷನ್ ಕಮಿಟಿ ಶಿಫಾರಸು ರಾಜ್ಯಪಾಲರು ನೀಡುತ್ತೆ, ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇಷ್ಟು ಮಾಹಿತಿ ಕ್ಲಿಯರ್ ಆಗಿರ್ಬೇಕು. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆನೇ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಜಿತ್ ದೋವಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಮಾಜಿ IPS ಅಧಿಕಾರಿಯಾಗಿರ್ತಕ್ಕಂಥ ಅಜಿತ್ ದೋವಲ್ ಅವರನ್ನ ಮರು ನೇಮಕ ಮಾಡಲಾಗಿದೆ. ಸತತ 3ನೇ ಅವಧಿಗೆ ದೋವಲ್ ಅವರು ಈ ಒಂದು NSA ಆಗಿ ನೇಮಕವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂತ ಹೇಳ್ತೀವಿ, NSA, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಇದು 3ನೇ ಬಾರಿಗೆ ನೇಮಕ ಮಾಡಲಾಗಿದೆ ಇವರನ್ನ. ಅಲ್ಲದೆ ಪ್ರಧಾನಿ ಅವರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಜಿ IAS ಅಧಿಕಾರಿ PK ಮಿಶ್ರಾ ಅವರನ್ನ ಮರು ನೇಮಕ ಮಾಡಲಾಗಿದೆ. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ PK ಮಿಶ್ರಾ. ತದನಂತರದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಉಪ ರಾಷ್ಟ್ರೀಯ ಸಲಹೆಗಾರವನ್ನು ನೇಮಕವನ್ನು ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ರಾಜೇಂದರ್ ಖನ್ನಾ ಮತ್ತು ಉಪ ಭದ್ರತಾ ಸಲಹೆಗಾರನಾಗಿ ಟಿ.ವಿ. ರವಿಚಂದ್ರನ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್. ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಾಗಿದ್ದಾರೆ, ಆಮೇಲೆ ತದನಂತರದಲ್ಲಿ ಉಪ ಭದ್ರತಾ ಸಲಹೆಗಾರನ್ನ ಯಾರನ್ನ ನೇಮಕ ಮಾಡಲಾಗಿದೆ, ಪ್ರಸ್ತುತ ಭಾರತದ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಿದ್ದಾರೆ, ಮತ್ತು ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿ ಯಾರನ್ನ ನೇಮಕ ಮಾಡಲಾಗಿದೆ, ಮರು ನೇಮಕ ಮಾಡಲಾಗಿದೆ ಅಂತಕ್ಕಂಥ ಫ್ಯಾಕ್ಟ್ಸ್ ಗೊತ್ತಿರಬೇಕು. ಪ್ರಸ್ತುತ ರಾಜ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಇಸ್ GS ಸಂಗ್ರೇಶಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ರಾಜ್ಯ ಸರ್ಕಾರದ ಗದಿಗೆಪ್ಪ ಸಣ್ಣ ಬಸಪ್ಪ ಸಂಗ್ರೇಶ್, GS ಸಂಗ್ರೇಶ್ ಅಂತ ಹೇಳ್ತೀವಿ. ಇವರನ್ನ ರಾಜ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ಯಾರನ್ನ ನೇಮಕ ಮಾಡಲಾಗಿದೆ, GS ಸಂಗ್ರೇಶ್ ಅಂತಕ್ಕಂಥವ್ರು. ಇನ್ನ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಗ್ರಾಮೀಣ ನಗರ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಗಳನ್ನ ನಡೆಸುತ್ತೆ. ನೋಡ್ರಿ, ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಏನ್ ಮಾಡುತ್ತಂದ್ರೆ ಲೋಕಸಭೆ ಇಲೆಕ್ಷನ್ ಆಗಿರ್ಬೋದು, ವಿಧಾನಸಭೆ ಇಲೆಕ್ಷನ್ ಆಗಿರ್ಬೋದು, ರಾಷ್ಟ್ರಪತಿ ಇಲೆಕ್ಷನ್ ಆಗಿರ್ಬೋದು, ಉಪರಾಷ್ಟ್ರಪತಿ ಇಲೆಕ್ಷನ್ ಆಗಿರ್ಬೋದು, ಇವೆಲ್ಲವನ್ನ ನಡೆಸೋ ಜವಾಬ್ದಾರಿ ಎದಿರ್ತಂದ್ರೆ ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಇರುತ್ತೆ. ಇನ್ನ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಏನ್ ಮಾಡುತ್ತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಲೋಕಲ್ ಬಾಡೀಸ್ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗೆ ನಡೆಸ್ತಕ್ಕಂಥ ಅದು ಇಲೆಕ್ಷನ್ನು. ಇನ್ನ ನಗರ ಮಟ್ಟದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ನೀಡತಕ್ಕಂಥ ಇಲೆಕ್ಷನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ರಾಜ್ಯ ಚುನಾವಣಾ ಆಯುಕ್ತರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರ. ಯಾವ ತರ ರಾಷ್ಟ್ರಪತಿಯವರು ಕೇಂದ್ರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ನೋಡಿ, ಅದೇ ತರ ಅವರ ಸೇವಾ ಷರತ್ತುಗಳು ಮತ್ತು ಅಧಿಕಾರದ ಅವಧಿಯನ್ನು ಸಹ ರಾಜ್ಯಪಾಲರು ನಿರ್ಧರಿಸ್ತಾರ. ಸೇವಾ ಷರತ್ತು ಎಷ್ಟಿರಬೇಕು, ಅಧಿಕಾರ ಅವಧಿ, ಅವೆಲ್ಲ ಡಿಸೈಡ್ ಮಾಡೋರು ಯಾರಂದ್ರೆ ರಾಜ್ಯಪಾಲರು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಲು ಸೂಚಿಸಲಾದ ರೀತಿಯಲ್ಲೇ ಮತ್ತು ಆಧಾರದ ಮೇಲೆ ಅವರನ್ನ ತೆಗೆದುಹಾಕಲಾಗುತ್ತೆ. ತೆಗೆದುಹಾಕಬೇಕಾದ್ರೆ ಯಾವ ತರ ಒಂದು ಹೈಕೋರ್ಟ್ನ ಒಂದು ನ್ಯಾಯಾಧೀಶರನ್ನ ತೆಗೆದುಹಾಕ್ತಾರೆ ನೋಡಿ, ಅದೇ ತರನಾಗಿ ಅದೇ ಪ್ರೊಸೆಸ್ ಅಲ್ಲಿ ಇವರನ್ನ ತೆಗೆದುಹಾಕಬೇಕಾಗತ್ತೆ. ಇವರ ಅಧಿಕಾರಾವಧಿ ಎಷ್ಟಿದೆ ಅಂದ್ರೆ 5 ವರ್ಷ ಅಥವಾ 65, ವಿಚ್ ಎವರ್ ಇಸ್ ಅರ್ಲಿಯರ್. ರಾಜ್ಯ ಚುನಾವಣಾ ಆಯುಕ್ತರದ್ದು ಇಂಪಾರ್ಟೆಂಟ್. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2020. ನೋಡಿ, ನಿಮಾನ್ಸ್ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ BN ಗಂಗಾಧರ್ ಅವರನ್ನ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ NMC ಅಂತ ಕರಿತೀವಿ. NMC ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ಇವನನ್ನ ನೇಮಕ ಮಾಡಲಾಗಿದೆ. ಯಾರನ್ನ ಡಾಕ್ಟರ್ BN ಗಂಗಾಧರ್ ಅವರನ್ನ ಎದರದು ಒಂದು NMC ಒಂದು ಅಧ್ಯಕ್ಷರಾಗಿ. ಗಂಗಾಧರ್ ಅವರು ಅಧಿಕಾರಾವಧಿನ 4 ವರ್ಷ ಅಥವಾ 70 ವರ್ಷ ತುಂಬುವರೆಗೆ ಅವರೇ ಮುಂದುವರಿತಾರ. ಈ ಪೈಕಿ ಯಾವುದು ಮೊದಲು ಅದು ಏನಾಗುತ್ತೆ ಅವರಿಗೆ ವಿಚ್ ಎವರ್ ಇಸ್ ಅರ್ಲಿಯರ್ ಅಪ್ಲೈಸ್ 4-70. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ವೃತ್ತಿಪರರು, ಸಂಸ್ಥೆಗಳು ಮತ್ತು ಸಂಶೋಧನೆಗಳನ್ನು ನಿಯಂತ್ರಿಸುವ ಶಾಸನಬದ್ಧ ಸಂಸ್ಥೆಯಾಗಿದೆ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳು ಅಥವಾ ಸೊಲ್ಯೂಷನ್ಸ್ಗಳು, ತದನಂತರದಲ್ಲಿ ವೈದ್ಯಕೀಯ ವೃತ್ತಿಪರ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ಗಳು, ಮತ್ತು ಅವರನ್ನ ಇಂಪ್ಲಿಮೆಂಟೇಷನ್ ಅಂದ್ರೆ ಕೆಲವೊಂದು ಆಕ್ಟ್ಸ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದು, ಸಂಸ್ಥೆಗಳು ಮತ್ತು ಸಂಶೋಧನೆಗಳನ್ನ ನಿಯಂತ್ರಿಸುವ ಒಂದು ಹೈ ಲೆವೆಲ್ ಕಮಿಷನ್ ಯಾವುದಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಇಟ್ ಈಸ್ ಒನ್ ಆಫ್ ದಿ ಸ್ಟ್ಯಾಟ್ಯೂಟರಿ ಬಾಡಿ
ಇದು ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡಲಾಗಿದೆ. 2020 ಸೆಪ್ಟೆಂಬರ್ 25ರಂದು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೀವಿ. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನ ಬದಲಾಯಿಸಿತು. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಟ್ ಈಸ್ ಅ ಪ್ರೀವಿಯಸ್ ಬಾಡಿ. ಇದರ ಮುಂದುವರೆದ ಭಾಗವೇ ನ್ಯಾಷನಲ್ ಮೆಡಿಕಲ್ ಕಮಿಷನ್. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಸ್ಥಾಪನೆ ಆಗಿದ್ದು 2020ರಂದು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಭಾರತ ಪುರುಷರ ಕ್ರಿಕೆಟ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೌತಮ್ ಗಂಭೀರ್ ಇಸ್ ದ ರೈಟ್ ಆನ್ಸರ್. ನೋಡಿ, ಮಾಜಿ ಕ್ರಿಕೆಟ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಭಾರತ ಪುರುಷರ ಕ್ರಿಕೆಟ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ಅಧಿಕೃತವಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಗೌತಮ್ ಗಂಭೀರ್ ಅವರು ಭಾರತದ 25ನೇ ಮುಖ್ಯ ಕೋಚ್ ಆಗಿದ್ದಾರೆ. ಆಯ್ತಾ, ಪುರುಷರ ಕ್ರಿಕೆಟ್ ತಂಡದ 25ನೇ ಮುಖ್ಯ ಕೋಚ್ ಆಗಿ ನೇಮಕಗೊಂಡವರು ಯಾರಂದ್ರೆ ಗೌತಮ್ ಗಂಭೀರ್ ಅವರು. 1971ರಲ್ಲಿ ಕೆ ತಾರಾಪುರ್ ಭಾರತ ಪುರುಷರ ತಂಡದ ಮೊದಲ ಕೋಚ್ ಆಗಿದ್ದರು. 1971ರಲ್ಲಿ ಫಸ್ಟ್ ಟೈಮ್ ಇಂಡಿಯಾದ ಒಂದು ಮೇಲ್ ಟೀಮ್ಗೆ ಕೋಚ್ ಅನ್ನ ನೇಮಕ ಮಾಡಲಾಗಿತ್ತು. ಅವರು ಕೆ ತಾರಾಪುರ್ ಅವರು ಆಗಿದ್ದರು. ಈಗ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಗೌತಮ್ ಗಂಭೀರ್ ಅವರು. ಗೌತಮ್ ಗಂಭೀರ್ ಅವರು 25ನೇ ಕೋಚ್ ಆಗಿದ್ದಾರೆ ಅಂತಕ್ಕಂಥದ್ದು ಕ್ಲಿಯರ್ ಆಗಿರ್ಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂಬೈ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರನ್ನಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಆಯ್ತಾ, ಇದು ಇಂಪಾರ್ಟೆಂಟ್. ಶ್ರೀನಿವಾಸಲು ಶೆಟ್ಟಿ ಅಂತಕ್ಕಂಥವರನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ, ಹೊಸ ಚೇರ್ಮನ್ ಆಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು. ಅವರು 3 ವರ್ಷಗಳ ಅವಧಿಗೆ ನೇಮಕವನ್ನು ಮಾಡಲಾಗಿದೆ ಅವರನ್ನ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ ಇದು 1955ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಾರ್ವಜನಿಕ ವಲಯದ ದೇಶದ ಅತಿ ದೊಡ್ಡ ಒಂದು ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ವಲಯದ ದೇಶದ ಅತಿ ದೊಡ್ಡ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ಮುಂಬೈಲಿ ಕಂಡು ಬರುತ್ತೆ. ಇನ್ನು SBIನ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರಂದ್ರೆ ಅರುಂಧತಿ ರಾಯ್ ಭಟ್ಟಾಚಾರ್ಯ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇನ್ನು ವಿಶ್ವಸಂಸ್ಥೆಯ ಭಾರತ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ 3ನೇ ಆಪ್ಷನ್ ಪರ್ವತನೇನಿ ಹರೀಶ್ ಇಸ್ ದ ರೈಟ್ ಆನ್ಸರ್. ಆಯ್ತಾ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪರ್ವತನೇನಿ ಹರೀಶ್ ಅವರನ್ನ ವಿಶ್ವಸಂಸ್ಥೆಯಲ್ಲಿ ಭಾರತ ರಾಯಭಾರಿ ಹಾಗೂ ಕಾಯಂ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರವನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಭಾರತ ಕಾಯಂ ಪ್ರತಿನಿಧಿಯಾಗಿದ್ದ ರುಚಿರಾ ಕಾಂಬೋಜ್ ನಿವೃತ್ತಿಯಿಂದಾಗಿ ತೆರವಾಗಿರ್ತಕ್ಕಂಥ ಸ್ಥಾನವನ್ನ ಈಗ ಪರ್ವತನೇನಿ ಹರೀಶ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಭಾರತದ ವಿಶ್ವಸಂಸ್ಥೆಯಲ್ಲಿ ಪ್ರಮುಖ ರಾಯಭಾರಿ ಯಾರು ಅಥವಾ ಕಾಯಂ ಪ್ರತಿನಿಧಿ ಯಾರು ಭಾರತದ ವಿಶ್ವಸಂಸ್ಥೆಯಲ್ಲಿ ಅಂದ್ರೆ ಪರ್ವತನೇನಿ ಹರೀಶ. ಇವರಿಗಿಂತ ಮುಂಚಿತವಾಗಿ ರುಚಿರಾ ಕಾಂಬೋಜ್ ಅವರು ನಿವೃತ್ತಿ ಹೊಂದ ತಕ್ಷಣ ಪರ್ವತನೇನಿ ಹರೀಶ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದ ವಿಧಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 338A. ಪರಿಶಿಷ್ಟ ಜಾತಿಗಳ ಆಯೋಗದ ಇತ್ತೀಚೆಗೆ ಏನಂದ್ರೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತೀವಿ. ಕಿಶೋರ್ ಮಕ್ವಾನ್ ಅವರನ್ನ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತೀವಿ, ಅದರ ಅಧ್ಯಕ್ಷರಾಗಿ ಕಿಶೋರ್ ಮಕ್ವಾನ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇನ್ನ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ತಾ ಬಂದಾಗ 1990ರಲ್ಲಿ ಜಾರಿಗೆ ಬಂದ 65ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪಿಸಲಾಯಿತು. ಮೊದಲ 1990ರಲ್ಲಿ ಏನು ಸ್ಥಾಪನೆ ಆಗಿತ್ತು, ಸ್ಥಾಪನೆ ಆದಾಗ ಏನಂದ್ರೆ SC ಮತ್ತು ST ಕಮಿಷನ್ ಎರಡೂ ಕೂಡಿ ಒಂದೇ ಇದ್ದು 65ನೇ ತಿದ್ದುಪಡಿ ಕಾಯ್ದೆ ಮುಖಾಂತರ. 2003ರಲ್ಲಿ ಜಾರಿಗೆ ಬಂದಿರತಕ್ಕಂಥ 89ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಆಯೋಗವನ್ನ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದಿಂದ ಪ್ರತ್ಯೇಕವಾಗಿ ಸ್ಥಾಪಿಸಲಾಯಿತು. ಗೊತ್ತಿರಬೇಕು, SC ಕಮಿಷನ್ ಮತ್ತು ST ಕಮಿಷನ್ ಅನ್ನ ಸಪರೇಟ್ ಮಾಡಿದ್ದು 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ 2003ಯಲ್ಲಿ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಇದನ್ನ ಸಪರೇಟ್ ಮಾಡಿರ್ತಕ್ಕಂಥದ್ದು ಗೊತ್ತಿರಬೇಕು. 1990ರಲ್ಲಿ ಸ್ಥಾಪನೆ ಆಯಿತು. 65ನೇ ತಿದ್ದುಪಡಿ ಮುಖಾಂತರ ಸ್ಥಾಪನೆ ಆಗದ SC ಮತ್ತು ST ಕಮಿಷನ್ ಎರಡು ಜಾಯಿಂಟ್ ಆಗಿದ್ದು, ಇನ್ನು 89ನೇ ತಿದ್ದುಪಡಿ ಮುಖಾಂತರ 2003ರಲ್ಲಿ ಎರಡನ್ನ ಸಪರೇಟ್ ಮಾಡಿದ್ರು. ಸಪರೇಟ್ ಮಾಡಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಸಪರೇಟ್ ಆಗಿ ಮಾಡಲಾಯಿತು 338ನೇ ವಿಧಿಯನ್ನ ತಿದ್ದುಪಡಿ ಮಾಡಿ.
ಭಾರತ ಸರ್ಕಾರದ ಕಾನೂನು ಜಾರಿ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ದಟ್ ಇಸ್ ಇಡಿ ಇಸ್ ದ ರೈಟ್ ಆನ್ಸರ್. ಜಾರಿ ನಿರ್ದೇಶನದ ನಿರ್ದೇಶಕರಾಗಿ ರಾಹುಲ್ ನವೀನ್ ಅವರನ್ನ ನೇಮಕ ಮಾಡಲಾಗಿದೆ. ಆಯ್ತಾ, ರಾಹುಲ್ ನವೀನ್ ಅವರನ್ನ ಇಡಿಯ ಒಂದು ನಿರ್ದೇಶಕರಾಗಿ ಡೈರೆಕ್ಟರ್ ಆಗಿ ನೇಮಕವನ್ನು ಮಾಡಲಾಗಿರ್ತಕ್ಕಂಥದ್ದು. ಸಂಪುಟದ ನೇಮಕಾತಿ ಸಮಿತಿ ರಾಹುಲ್ ಅವರನ್ನ 2 ವರ್ಷದ ಅವಧಿಗೆ ಇಡಿಯ ಒಂದು ನಿರ್ದೇಶಕರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಜಾರಿ ನಿರ್ದೇಶನ ದಟ್ ಇಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಭಾರತದಲ್ಲಿ ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸಲು ಮತ್ತು ಆರ್ಥಿಕ ಅಪರಾಧ ವಿರುದ್ಧ ಹೋರಾಡಲು ಜವಾಬ್ದಾರಿಯಾಗಿರುವ ಕಾನೂನು ಜಾರಿ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದೆ. ಭಾರತದಲ್ಲಿ ಆರ್ಥಿಕ ಅಪರಾಧಗಳನ್ನ ತಡೆಗಟ್ಟಲು ಮತ್ತು ಆರ್ಥಿಕ ಕಾನೂನುಗಳನ್ನ ಜಾರಿಗೊಳಿಸುವ ಜವಾಬ್ದಾರಿ ಹೊಂದಿರತಕ್ಕಂಥ ಸಂಸ್ಥೆ ಯಾವುದಂದ್ರೆ ದಟ್ ಇಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ 1947 ಅಡಿಯಲ್ಲಿ ವಿನಿಮಯ ನಿಯಂತ್ರಣ ಕಾನೂನು ಉಲ್ಲಂಘನೆ ನಿರ್ವಹಿಸುವ ಉದ್ದೇಶದಿಂದಾಗಿ ಇದನ್ನ ರಚಿಸಲಾಯಿತು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥದ್ದು ಇದು ಸ್ಥಾಪನೆಯಾಗಿದ್ದು 1956 ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ದಟ್ ಇಸ್ ICIC ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಜಯಶಾ ಇಸ್ ದ ರೈಟ್ ಆನ್ಸರ್, 3ನೇ ಆಪ್ಷನ್. ನೋಡಿ, BCCI ಒಂದು ಕಾರ್ಯದರ್ಶಿ ಜಯಶಾ ಅವರನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ನ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ICC ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಯಾರು ಜಯಶಾ ಅವರನ್ನ ನೇಮಕ ಮಾಡಲಾಗಿದೆ. ಇವರು ಈ ಹಿಂದೆ BCCI ನ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಇದರೊಂದಿಗೆ ಈ ಹುದ್ದೆಗೇರಿದ ಅತಿ ಕಿರಿಯ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಗೆ ಜಯಶಾ ಅವರು ಪಾತ್ರರಾಗಿರ್ತಕ್ಕಂಥದ್ದು. ICC ಅಧ್ಯಕ್ಷ ಸ್ಥಾನದಲ್ಲಿರುವ ಭಾರತದ 5ನೇ ವ್ಯಕ್ತಿ ಅನಿಸ್ಕೊಂಡಿದ್ದಾರೆ. ಭಾರತ ಏನಂದ್ರೆ ICC ಅಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸಿದ ಹುದ್ದೆಗೇರಿದ 5ನೇ ವ್ಯಕ್ತಿ ಯಾರಂದ್ರೆ ಜಯಶಾ. ಆಮೇಲೆ ಇನ್ನೊಂದೇನಂದ್ರೆ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಈ ಮೊದಲು ಯಾರಂದ್ರೆ ಜಗಮೋಹನ್ ದಾಲ್ಮಿಯಾ ಅಂತಕ್ಕಂಥವ್ರು, ಶರದ್ ಪವಾರ್ ಅವರು, N ಶ್ರೀನಿವಾಸನ್ ಅಂತಕ್ಕಂಥವ್ರು, ಶಶಾಂಕ್ ಮನೋಹರ್ ಅವರು ICC ಅಧ್ಯಕ್ಷರನ್ನಾಗಿ ಕಾರ್ಯವನ್ನು ನಿರ್ವಹಿಸಿದರು. 5ನೇದಾಗಿ ಜಯಶಾ ಅವರು ನೇಮಕಗೊಂಡಿರ್ತಕ್ಕಂಥದ್ದು, ಆಯ್ಕೆಯಾಗಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಮಾತಾಡ್ತಾ ಬಂದಾಗ 1919ರಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ ಸ್ಥಾಪಿಸಿದರು. 1909ರಲ್ಲಿ ಇದನ್ನ ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಸೇರಿ. ಮುಂದೆ 1965ರಲ್ಲಿ ಇದನ್ನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮರುನಾಮಕರಣ ಮಾಡಲಾಯಿತು. 65ರಲ್ಲಿ ಏನ್ ಮಾಡಲಾಯಿತು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಮಾಡಲಾಯಿತು. ಇನ್ನು ತದನಂತರ 1987ರಲ್ಲಿ ಅದರ ಪ್ರಸ್ತುತ ಹೆಸರನ್ನ ಅಳವಡಿಸಿಕೊಳ್ಳಲಾಯಿತು. ಪ್ರಸ್ತುತ ಹೆಸರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತಂದ್ರೆ ದುಬೈಯಲ್ಲಿ ಕಂಡು ಬರುತ್ತೆ. ಇದೇನಂತಂದ್ರೆ ನೋಡಿ, ಇನ್ನು ಕ್ಲಿಯರ್ ಆಗಿರ್ಬೇಕು. 65ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಅಂತ ಇತ್ತು. 87ರಲ್ಲಿ ಏನಾಯ್ತು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಇತ್ತು. ಪ್ರಸ್ತುತವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೆಸರಿದೆ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ, ದುಬೈಯಲ್ಲಿ ಕಂಡು ಬರುತ್ತೆ. ಭಾರತ ದೂರ ಸಂಪರ್ಕ ವಲಯದ ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ನೋಡಿ, ಅನಿಲ್ ಕುಮಾರ್ ಲಹೋಟಿ ಅವರನ್ನ ಭಾರತೀಯ ದೂರ ಸಂಪರ್ಕ ಪ್ರಾಧಿಕಾರದ ಟ್ರಾಯ್ನ ಒಂದು ಅಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ 1997 ಅಡಿಯಲ್ಲಿ ಸೆಕ್ಷನ್ 3 ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಬಾಡಿ. ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಬಿಕಾಸ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಥ್ರೂ ದಿ ಆಕ್ಟ್. ಭಾರತ ದೂರ ಸಂಪರ್ಕ ವಲಯದ ನಿಯಂತ್ರಕವಾಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ನವದೆಹಲಿಯಲ್ಲಿ ಕಂಡು ಬರುತ್ತೆ. 16ನೇ ಹಣಕಾಸು ಆಯೋಗನ ಅಧ್ಯಕ್ಷರನ್ನಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಅರವಿಂದ ಪನೆಗಾರಿಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಅರವಿಂದ ಪನೆಗಾರಿ ಅವರನ್ನ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಹಣಕಾಸು ಆಯೋಗ ದಟ್ ಇಸ್ ಫಿನಾನ್ಸ್ ಕಮಿಷನ್. ಫಿನಾನ್ಸ್ ಕಮಿಷನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಭಾರತ ಮೊದಲ ಹಣಕಾಸು ಆಯೋಗವನ್ನ KC ನಿಯೋಗಿ ಅವರ ನೇತೃತ್ವದಲ್ಲಿ 1951ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇಂಪಾರ್ಟೆಂಟು. ಸೊ ಇದು ಹಣಕಾಸು ಆಯೋಗ ಅಂತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನದಲ್ಲಿ 280ನೇ ವಿಧಿಯು ಹಣಕಾಸು ಆಯೋಗದ ಬಗ್ಗೆ ತಿಳಿಸುತ್ತೆ.
ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ರಾಷ್ಟ್ರಪತಿಯವರು ಏನ್ ಮಾಡ್ತಾರ, ಹಣಕಾಸು ಆಯೋಗವನ್ನ ಸ್ಥಾಪನೆ ಮಾಡ್ತಾರ. ಹಣಕಾಸು ಆಯೋಗ ಏನ್ ಮಾಡುತ್ತೆ, ವರದಿ ರಾಷ್ಟ್ರಪತಿಯವರಿಗೆ ನೀಡುತ್ತೆ. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನ ಟೇಬಲ್ ಮೇಲೆ ಇಡ್ತಾರೆ ಹಣಕಾಸು ಆಯೋಗದ ವರದಿ. 16ನೇ ಹಣಕಾಸು ಆಯೋಗವು 2026-27ರಿಂದ 2030-31ರವರೆಗೆ ವರದಿಯನ್ನು ಸಲ್ಲಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ಪೂರ್ಣ ಸಮಯದ ಸದಸ್ಯರು ಹಾಗೂ 1 ಅರೆಕಾಲಿಕ ಸದಸ್ಯರನ್ನ ನೇಮಕ ಮಾಡಿದರೆ. ಅಜಯ್ ನಾರಾಯಣ್ ಝಾ ಅವರನ್ನ, ಇನ್ನ ಅನಿ ಜಾರ್ಜ್ ಮ್ಯಾಥ್ಯೂ ಅಂತಕ್ಕಂಥವ್ರನ್ನ, ನಿರಂಜನ್ ಅಂತಕ್ಕಂಥವ್ರನ್ನ, ಸೌಮ್ಯಕಾಂತಿ ಘೋಷ್ ಅಂತಕ್ಕಂಥವ್ರನ್ನ, ಇವರನ್ನ ಮೂರು ಪೂರ್ಣ ಸಮಯದ ಸದಸ್ಯರು ಮತ್ತು 1 ಅರೆಕಾಲ ಸದಸ್ಯರನ್ನ ನೇಮಕ ಮಾಡಲಾಗಿದ್ದು, ಇದ್ರ ಜೊತೆಗೆ ಅದರ ಅಧ್ಯಕ್ಷರನ್ನ ಅರವಿಂದ ಪನೇಗಾರ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಗೊತ್ತಿರಬೇಕು. ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ನೇಮಕ ಮಾಡುವವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಷ್ಟ್ರಪತಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರತಿನಿಧಿ ಶ್ರೀನಿವಾಸಾಚಾರ್ಯ ದಿನೇಶ್ ಕುಮಾರ್, PS ದಿನೇಶ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ರಾಜ್ಯ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಾರನ್ನ ನೇಮಕ ಮಾಡಿದೆ, PS ದಿನೇಶ್ ಕುಮಾರ್ ಅಂತಕ್ಕಂಥ ಗೊತ್ತಿರಬೇಕು. ಇದರ ಅರ್ಥ ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ದಿನೇಶ್ ಕುಮಾರ್ ಅವರು. ಹೈಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಬಂದಾಗ, ಭಾರತ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರೊಡನೆ ಆಯಾ ರಾಜ್ಯದ ರಾಜ್ಯಪಾಲನ ಸಮಾಲೋಚಿಸಿ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ. ಇವರ ಅರ್ಹತೆ ಏನಂದ್ರೆ ಭಾರತ ಪ್ರಜೆ ಆಗಿರ್ಬೇಕು. ಅಂದ್ರೆ ಭಾರತ ಪ್ರಜೆ ಆಗಿರ್ಬೇಕು. ಭಾರತ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ, ಡೈರೆಕ್ಟ್ ಆಗಿ ಅವರೇ ಮಾಡಲ್ಲ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರೊಡನೆ ಚರ್ಚೆ ಮಾಡ್ತಾರ ಮತ್ತು ಪರ್ಟಿಕ್ಯುಲರ್ ಆಯಾ ರಾಜ್ಯದ ಒಂದು ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಯಾರಾದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಕನಿಷ್ಠ 10 ವರ್ಷಗಳ ಕಾಲ ಭಾರತ ಭೂಪ್ರದೇಶದಲ್ಲಿ ನ್ಯಾಯಾಂಗ ಅಧಿಕಾರ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದಾದ್ರೂ ಒಂದು ಹೈಕೋರ್ಟ್ ನಲ್ಲಿ ಅಡ್ವೊಕೇಟ್ ಆಗಿ 10 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದರೆ ಅವರು ಎಲಿಜಿಬಲ್ ಇರ್ತಾರ. ಇವರನ್ನ ಪ್ರಮಾಣ ವಚನ ಬೋಧಿಸೋರು ಯಾರಂದ್ರೆ ರಾಜ್ಯಪಾಲರು, ನೇಮಕ ಮಾಡುವವರು ರಾಷ್ಟ್ರಪತಿಯವರು. ಇವರ ಅವಧಿ 62 ವರ್ಷ ಅಂದ್ರೆ ನಿವೃತ್ತಿ, ಟೆನ್ಯೂರ್ ಎಷ್ಟು 62 ವರ್ಷ. ಇನ್ನು ಇವರು ರಾಜೀನಾಮೆ ಯಾರೇನು ನೀಡ್ತಾರ ಅಂದ್ರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನ ನೀಡ್ತಾರ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಲೆಬನಾನ್ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ನವಾಫ್ ಸಲಾಂ ಎಂ ಅವರು 3 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು, ಆಯ್ಕೆ ಗೊತ್ತಿರಬೇಕು. ಇಂಪಾರ್ಟೆಂಟ್ ಏನಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಂದ್ರೆ ಇದು ವಿಶ್ವಸಂಸ್ಥೆ 5 ಪ್ರಧಾನ ಅಂಗಗಳಲ್ಲಿ ಇದನ್ನು ಕೂಡ ಒಂದು. ಅದರ ಒಂದು ಅಧ್ಯಕ್ಷರನಾಗಿ ಈ ಒಂದು ಲೆಬನಾನ್ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ನವಾಫ್ ಸಲಾ ಎಂ ಅಂತಕ್ಕಂಥವ್ರನ್ನ 3 ವರ್ಷಗಳ ಕಾಲ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಬಂದಾಗ ಇದು ವಿಶ್ವ ನ್ಯಾಯಾಲಯವಾಗಿದೆ. ವಿಶ್ವ ನ್ಯಾಯಾಲಯವಾಗಿದೆ ಅಂದ್ರೆ ಇಟ್ ಇಸ್ ಅ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಹೇಳ್ತೀವಿ ಇದೊಂದು. ಅದಕ್ಕೆ ನಾನು ಏನಂತ ಹೆಸರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ. ರಾಷ್ಟ್ರಗಳ ನಡುವಿನ ಸಾಮಾನ್ಯ ವಿವಾದಗಳನ್ನು ನಿರ್ಣಯಿಸುವ ಮತ್ತು ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಬಗ್ಗೆ ಸಲಹೆ ಅಭಿಪ್ರಾಯಗಳನ್ನು ನೀಡುವ ಏಕೈಕ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು. ಇದು ವಿಶ್ವಸಂಸ್ಥೆ 5 ಪ್ರಧಾನ ಅಂಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿ ಕಂಡು ಬರುತ್ತೆ. ನ್ಯಾಯಾಧೀಶರ ಸಂಖ್ಯೆ ಎಷ್ಟು 15, ಇಂಪಾರ್ಟೆಂಟು. ಆಮೇಲೆ ನ್ಯಾಯಾಧೀಶರ ಅವಧಿ ಎಷ್ಟು 9 ವರ್ಷ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಲೋಕಪಾಲ್ ಸಂಸ್ಥೆ ಮುಖ್ಯಸ್ಥರಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ AM ಖಾನ್ವಿಲ್ಕರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತಾ? ಇಲ್ಲಿ ಭಾರತದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಅಧಿಕಾರಿಗಳ ಒಂದು ಭ್ರಷ್ಟಾಚಾರವನ್ನ ತಡೆಯೋಗೋಸ್ಕರ ಅಥವಾ ಭ್ರಷ್ಟಾಚಾರವನ್ನ ನಿಯಂತ್ರಣಗೋಸ್ಕರ 2013ರಲ್ಲಿ ಒಂದು ಕಾಯ್ದೆ ಮುಖಾಂತರ ಸೆಂಟ್ರಲ್ ಲೆವೆಲ್ ಅಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಲೋಕಪಾಲವನ್ನ, ಇನ್ನ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತಗಳನ್ನ ಸ್ಥಾಪನೆ ಮಾಡಲಾಯಿತು. ಲೋಕಪಾಲ್ ಸಂಸ್ಥೆ ಮುಖ್ಯಸ್ಥರನಾಗಿ AM ಖಾನ್ವಿಲ್ಕರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಲೋಕಪಾಲ್ ಸಂಸ್ಥೆ ಮುಖ್ಯಸ್ಥರಾಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ AM ಖಾನ್ವಿಲ್ಕರ್ ಅವರನ್ನ ನೇಮಕಗೊಂಡಿರ್ತಕ್ಕಂಥದ್ದು. ಲೋಕಪಾಲ್ ಬಗ್ಗೆ ಮಾತಾಡ್ತಾ ಬಂದಾಗ ಲೋಕಪಾಲ್ ಒಬ್ಬ ಅಧ್ಯಕ್ಷ ಮತ್ತು 8 ಮಂದಿ ಸದಸ್ಯರನ್ನ ಹೊಂದಿರ್ತಾರ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಪ್ರಸ್ತುತ ನ್ಯಾಯಾಧೀಶರನ್ನ ಲೋಕಪಾಲ್ ಸಂಸ್ಥೆಯ ಅಧ್ಯಕ್ಷರಾಗಬಹುದು. ನಿವೃತ್ತರಾಗಿರೋರು ಮತ್ತು ಕರೆಂಟ್ ಕೆಲಸ ಮಾಡೋರು ಕೂಡ. ಲೋಕಪಾಲ್ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು ಅಥವಾ 70 ವರ್ಷ ಹೊಂದಿರ್ತಾರ. 1809ರಲ್ಲಿ ಸ್ವೀಡನ್ ನಲ್ಲಿ ಅಧಿಕೃತವಾಗಿ
ಮೊಟ್ಟ ಮೊದಲನೇ ಬಾರಿಗೆ ಒಂಬುಡ್ಸ್ಮನ್ ಅಂತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಈ ಒಂಬುಡ್ಸ್ಮನ್ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಲೈಕ್ ನಮ್ಮಲ್ಲಿ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಯಾವ ತರ ಇದಾವೆ ಅದೇ ತರ. ಫಸ್ಟ್ ಟೈಮ್ ಒಂಬುಡ್ಸ್ಮನ್ ಅಂತಕ್ಕಂಥ ಸಿಸ್ಟಮ್, ಒಂಬುಡ್ಸ್ಮನ್ ಅಂತಕ್ಕಂಥ ಸಂಸ್ಥೆ ಜಾರಿಗೆ ಅಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಸ್ವೀಡನ್. ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013 ಪ್ರಕಾರ ಕೇಂದ್ರಕ್ಕೆ ಲೋಕಪಾಲ ಮತ್ತು ರಾಜ್ಯಗಳಿಗೆ ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಯಿತು. ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಬೋತ್ ಆರ್ ದಿ ಸ್ಟ್ಯಾಟ್ಯುಟರಿ ಬಾಡೀಸ್. ಇಟ್ ಮೀನ್ಸ್ ದಟ್ ಇವು ಶಾಸನಬದ್ಧ ಸಂಸ್ಥೆಗಳಾಗಿವೆ. ಲೋಕ್ಪಾಲ್ ಅಧ್ಯಕ್ಷ ಮತ್ತು ಸದಸ್ಯರ ಬಗ್ಗೆ ಮಾತಾಡ್ತಾ ಬಂದಾಗ ಲೋಕಸಭೆಯ ಸ್ಪೀಕರು, ಪ್ರಧಾನಮಂತ್ರಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರಿಂದ ನೇಮಕಗೊಂಡ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರು ಒಳಗೊಂಡ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರ. ಅದರ ಅರ್ಥ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಅಂದ್ರೆ ಅದರ ಮೇಲೆ ಸೆಲೆಕ್ಷನ್ ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ ಆ ಸೆಲೆಕ್ಷನ್ ಕಮಿಟಿಯಲ್ಲಿ ಲೋಕಸಭೆ ಸ್ಪೀಕರು, ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ, ನಂತರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರಿಂದ ನೇಮಕಗೊಂಡಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಯಾವುದಾದ್ರೂ ಒಂದು ಪ್ರಸ್ತುತ ನ್ಯಾಯಾಧೀಶರು ಒಳಗೊಂಡಿರ್ತಕ್ಕಂಥ ಸಮಿತಿ ಇರುತ್ತೆ. ಆ ಸಮಿತಿ ಶಿಫಾರಸಿನ ಮೇರೆಗೆ ರಾಷ್ಟ್ರಪಾಲರು ಈ ಲೋಕಪಾಲರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡುತ್ತಾರೆ. ಇನ್ನು IMF ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಾಷಿಂಗ್ಟನ್ DC ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಒಂದು ವಿಶ್ವ ಹಣಕಾಸು ಸಂಸ್ಥೆ ಅಥವಾ ವಿಶ್ವ ಹಣಕಾಸು IMF ಅದರ ಒಂದು ಅಧ್ಯಕ್ಷರಾಗಿ, ಅದರ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ MD ಆಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ MD ಆಗಿ ಕ್ರಿಸ್ಟಲಿನಾ ಜಾರ್ಜಿ ಅವರನ್ನ 2ನೇ ಬಾರಿಗೆ 5 ವರ್ಷಗಳ ಅವಧಿಗೆ IMF ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಸೆಕೆಂಡ್ ಟೈಮ್ ಅದರ ಒಂದು MD ಆಗಿ ಯಾರನ್ನ ನೇಮಕ ಮಾಡದೆ, ಕ್ರಿಸ್ಟಲಿನಾ ಜಾರ್ಜಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. 1945ರಲ್ಲಿ ಸ್ಥಾಪನೆ ಆಯ್ತಿದ್ದು. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ವಾಷಿಂಗ್ಟನ್ DC ಕಂಡು ಬರುತ್ತೆ. ಇದರ ಒಂದು ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ? ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರು ಯಾರಂದ್ರೆ ಗೀತಾ ಗೋಪಿನಾಥ್ ಅವರಿದ್ದಾರೆ. ಮುಖ್ಯ ಅರ್ಥಶಾಸ್ತ್ರಜ್ಞ ಯಾರಂದ್ರೆ ಪಿಯರಿ ಒಲಿಯರ್ ಗೌರಿಯಂಚಿಸ್ ಅವರಿದ್ದಾರೆ. ಪ್ರಸ್ತುತವಾಗಿ ಜಾಗತಿಕವಾಗಿ ಹಣಕಾಸು ಸ್ಥಿರತೆ ವರದಿಯನ್ನ ವರ್ಷಕ್ಕೆ 2 ಬಾರಿ ಬಿಡುಗಡೆ ಮಾಡುತ್ತಾ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಗೀತಾ ಗೋಪಿನಾಥನು. ಮುಖ್ಯ ಅರ್ಥಶಾಸ್ತ್ರಜ್ಞರು ಯಾರು? ಪಿಯರಿ ಒಲಿವಿಯರ್ ಗೌರಿಯಂಚಿಸ್ ಅವರು. ಇನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸೆಕೆಂಡ್ ಟೈಮ್ ಯಾರನ್ನ ಮುಂದುವರಿಸಲಾಗಿದೆ? ಕ್ರಿಸ್ಟಲಿನಾ ಜಾರ್ಜಿ ಅವರು. ಇದು ಸ್ಥಾಪನೆ ಆಗೋದು 1945. ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನೆಯ ನ್ಯಾಯಮಂಡಳಿ ಅಧ್ಯಕ್ಷರ ಅವಧಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4 ಮತ್ತು 70 ಆಯ್ತಾ. ವಿಚ್ ಎವರ್ ಇಸ್ ಅರ್ಲಿಯರ್ 4 ಮತ್ತು 70 ಅಂತ ಹೇಳ್ತೀವಿ. ಜಾರ್ಖಂಡ್ನ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನೆಯ ನ್ಯಾಯಮಂಡಳಿ ಅಧ್ಯಕ್ಷರಾಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು. ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 4 ವರ್ಷಗಳ ಕಾಲ ಅಥವಾ 70 ವರ್ಷಗಳ ವಯಸ್ಸಿನವರೆಗೆ ಏನ್ ಮಾಡ್ತಾರೆ? ಅದರ ಒಂದು ಅಧ್ಯಕ್ಷರನ್ನಾಗಿ ಮುಂದುವರಿಯಲಿದ್ದಾರೆ. ಎದರದು? ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನೆಯ ನ್ಯಾಯಮಂಡಳಿ. ಯಾರನ್ನ ನೇಮಕ ಮಾಡಲಾಗಿದೆ? ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ. ಭಾರತ ಸಂವಿಧಾನದಲ್ಲಿ ಎಷ್ಟು ರೀತಿಯ ಅಲ್ಪಸಂಖ್ಯಾತರನ್ನ ಹೆಸರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2. ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅದರ್ ಒನ್ ಇಸ್ ದ ರಿಲಿಜಿಯಸ್ ಮೈನಾರಿಟಿ. ರಾಜ್ಯ ಅಲ್ಪಸಂಖ್ಯಾತರ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ನಿಸಾರ್ ಅಹಮದ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನ ನವದೆಹಲಿಯಲ್ಲಿ ಮತ್ತು ರಾಜ್ಯ ಸರ್ಕಾರದ ರಾಜ್ಯ ರಾಜಧಾನಿಗಳಲ್ಲಿ ಸ್ಥಾಪಿಸಿದೆ. ಭಾರತ ಸಂವಿಧಾನದಲ್ಲಿ 2 ರೀತಿಯ ಅಲ್ಪಸಂಖ್ಯಾತರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಒಂದು ಯಾವುದಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರು, ದಟ್ ಇಸ್ ರಿಲಿಜಿಯಸ್ ಮೈನಾರಿಟಿ. ಎರಡನೇದು ಭಾಷೆ ಅಲ್ಪಸಂಖ್ಯಾತರು, ದಟ್ ಇಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಕ್ಕಂಥದ್ದು. ನ್ಯಾಟೋನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬ್ರುಸೆಲ್ ಇಸ್ ದ ರೈಟ್ ಆನ್ಸರ್. ನೋಡಿ, ನ್ಯಾಟೋದ ನೂತನ ಕಾರ್ಯದರ್ಶಿಯಾಗಿ ಮಾರ್ಕ್ ರುಟ್ಟೆ ಅವರನ್ನ, ಇಂಪಾರ್ಟೆಂಟ್, ನ್ಯಾಟೋದ ಕಾರ್ಯದರ್ಶಿಯಾಗಿ ಯಾರನ್ನ? ಮಾರ್ಕ್ ರುಟ್ಟೆ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ನ್ಯಾಟೋದ ವಿಸ್ತೃತ ರೂಪ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ವಾಷಿಂಗ್ಟನ್ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ 1949ರಲ್ಲಿ ರೂಪುಗೊಂಡ ನ್ಯಾಟೋ
ನ್ಯಾಟೋ ಉತ್ತರ ಅಮೆರಿಕ ಮತ್ತು ಯುರೋಪಿಯನ್ 32 ದೇಶಗಳ ಭದ್ರತಾ ಮೈತ್ರಿಯಾಗಿದೆ. 32 ದೇಶಗಳನ್ನ ಒಳಗೊಂಡಿರ್ತಕ್ಕಂಥ ಒನ್ ಆಫ್ ದಿ ಮಿಲಿಟರಿ ಆರ್ಗನೈಸೇಷನ್ ಯಾವುದಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ವಾಷಿಂಗ್ಟನ್ ಒಪ್ಪಂದ ಮುಖಾಂತರ ಸ್ಥಾಪನೆ ಮಾಡಲಾಯಿತು. ಇದರಲ್ಲಿ ಯಾವಂದ್ರೆ ಉತ್ತರ ಅಮೆರಿಕ ಮತ್ತು ಯುರೋಪಿನ ಸದಸ್ಯ ರಾಷ್ಟ್ರಗಳಿದಾವೆ. ಇದರ ಸದಸ್ಯ ರಾಷ್ಟ್ರಗಳು ಎಲ್ಲಿದ್ದಾವೆ? ಉತ್ತರ ಅಮೆರಿಕ ಮತ್ತು ಯುರೋಪ್. ಟೋಟಲ್ ಎಷ್ಟಿದಾವೆ? 32. ಏಪ್ರಿಲ್ 2023ರಲ್ಲಿ ಫಿನ್ಲ್ಯಾಂಡ್ 31ನೇ ಸದಸ್ಯವಾಗಿ ಮೈತ್ರಿಕೂಟಕ್ಕೆ ಸೇರಿತ್ತು. 2024ರಲ್ಲಿ ಸ್ವೀಡನ್ 32ನೇ ಸದಸ್ಯವಾಗಿ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತಂದ್ರೆ ಬ್ರುಸೆಲ್, ಬೆಲ್ಜಿಯಂ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಡ್ಯಾಶ್ ಹೊಂದಿದೆ ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರತ್ನ ಸ್ಟೇಟಸ್ ಅನ್ನ ಹೊಂದಿರತಕ್ಕಂಥದ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಡಾಕ್ಟರ್ DK ಸುನೀಲ್ ಅವರನ್ನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಒಂದು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಏನು ಮಾಡಿದರೆ ಅಧಿಕಾರವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತೀಯ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿಯಾಗಿದೆ. ಇಟ್ ಈಸ್ ಒನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ದಲ್ಲಿ ಬರ್ತಕ್ಕಂಥ ಒಂದು ಕಂಪನಿ. ಇದು ಸ್ಥಾಪನೆಯಾಗಿದ್ದು 1940 ಡಿಸೆಂಬರ್ 23ರಂದು. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇದು ಒಂದು ಮಹಾರತ್ನ ಸ್ಟೇಟಸ್ ಅನ್ನ ಹೊಂದಿರತಕ್ಕಂಥದ್ದು. ಸೆಂಟ್ರಲ್ PSUsಗಳು ಏನಿದಾವೆ, ಸೆಂಟ್ರಲ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ಗಳಿಗೆ ಅವುಗಳ ಒಂದು ಇನ್ವೆಸ್ಟ್ಮೆಂಟ್, ಅವುಗಳಿಗೆ ಆಗಿರ್ತಕ್ಕಂಥ ಡೆವಲಪ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ, ರಿಟರ್ನ್ ಎಷ್ಟಾಗಿದೆ, ಡಿಪೆಂಡಿಂಗ್ ಅಪಾನ್ ದಿ ಕ್ರೈಟೇರಿಯಾ ಅದರ ಮೇಲೆ ಮಹಾರತ್ನ, ರವರತ್ನ, ಮಿನಿರತ್ನ ಅಂತ ಸ್ಟೇಟಸ್ ಕೊಡ್ತಾರ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು ಮಹಾರತ್ನ ಸ್ಥಾನಮಾನ ಹೊಂದಿರತಕ್ಕಂಥದ್ದು. ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪಿಸಿದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1992. ನೋಡಿ, ವಿಜಯ್ ಕಿಶೋರ್ ರಹಾತ್ಕರ್ ಅವರನ್ನ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ವಿಜಯ್ ಕಿಶೋರ್ ರಹಾತ್ಕರ್ ಇಂಪಾರ್ಟೆಂಟ್, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ 9ನೇ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಭಾರತ ಸರ್ಕಾರದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಅರ್ಥಾಯ್ತಾ, ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ. ಸಾಮಾನ್ಯವಾಗಿ ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಎಲ್ಲಾ ನೀತಿ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡಲು ಕಾಳಜಿ ಹೊಂದಿರತಕ್ಕಂಥ ಸಂಸ್ಥೆ ರಾಷ್ಟ್ರೀಯ ಮಹಿಳಾ ಆಯೋಗ. ಇದನ್ನ 1990ರ ಒಂದು ಮಹಿಳಾ ಆಯೋಗದ ಕಾಯ್ದೆ ಅಡಿಯಲ್ಲಿ ವ್ಯಾಖ್ಯಾನಿಸದಂತೆ ಭಾರತೀಯ ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ಜನವರಿ 1992ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. 1990 ಒಂದು ಮಹಿಳಾ ಆಯೋಗ ಕಾಯ್ದೆ ಅಡಿಯಲ್ಲಿ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗನ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಪ್ರತಿನಿಧಿಸುವುದು, ಅವರ ಸಮಸ್ಯೆಗಳ ಧ್ವನಿಯನ್ನು ಒದಗಿಸುವುದು ಇದರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಇದರ ಮೊದಲ ಅಧ್ಯಕ್ಷರು ಯಾರಂದ್ರೆ ಜಯಂತಿ ಪಟ್ನಾಯಕ್ ಅವರು. ಇದು ಅಧ್ಯಕ್ಷ ಮತ್ತು 5 ಸದಸ್ಯರನ್ನ ಒಳಗೊಂಡಿರುತ್ತೆ. ಟೋಟಲ್ 6 ಮೆಂಬರ್ ಬಾಡಿ. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರ, 5 ಮಂದಿ ಏನಂದ್ರೆ ಸದಸ್ಯರನ್ನ ಹೊಂದಿರ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ 3 ವರ್ಷದ ಅವಧಿಯನ್ನು ಹೊಂದಿರ್ತಾರೆ. ಟೆನ್ಯೂರ್ ಕೂಡ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಜೀವ್ ಖನ್ನಾ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನ ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವನ್ನ ಮಾಡಲಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಬಂದಾಗ ಇವರನ್ನ ಆಯ್ಕೆ ಮಾಡುವರು ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರಪತಿಯವರು ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಾಗ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಜೊತೆ ಸಮಾಲೋಚನೆಯನ್ನ ಮಾಡಬೇಕು. ಇತರ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಾಗ ಮುಖ್ಯ ನ್ಯಾಯಾಧೀಶರ ಜೊತೆ ಸಮಾಲೋಚನೆ ಮಾಡಲೇಬೇಕೆಂಬ ನಿರ್ಬಂಧನೆ ಇದೆ. ಆಯ್ತಾ, ರಾಷ್ಟ್ರಪತಿಯವರು ಮುಖ್ಯ ನ್ಯಾಯಾಧೀಶರನ್ನ ಏನಾದರೂ ನೇಮಕ ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರು ಮತ್ತು ಹೈಕೋರ್ಟಿನ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಬೇಕು. ಆದರೆ ಇತರ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಇಟ್ ಈಸ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್ ಟು ಡಿಸ್ಕಸ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಟು ಅಪಾಯಿಂಟ್ ಅದರ್ ಜಡ್ಜಸ್ ಟು ದಿ ಸುಪ್ರೀಂ ಕೋರ್ಟ್. ಇದರ ಅರ್ಥ ಆಯ್ತಾ? ರಾಜೀನಾಮೆ ಯಾರಿಗಂದ್ರೆ ರಾಷ್ಟ್ರಪತಿ ಅವರಿಗೆ ನೀಡ್ತಾರ. ನ್ಯಾಯಾಧೀಶರಿಗೆ ಭಾರತ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಅವರಿಗೆ ಸ್ಯಾಲರಿಯನ್ನು ನೀಡಲಾಗುತ್ತೆ. ನ್ಯಾಯಾಧೀಶರ ನಿವೃತ್ತಿ ಅವಧಿ ಎಷ್ಟು ಅಂದ್ರೆ 65 ವರ್ಷ. ಹೈಕೋರ್ಟ್ 62 ವರ್ಷ. ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡೊನಾಲ್ಡ್ ಟ್ರಂಪ್ ಇಸ್ ದ ರೈಟ್ ಆನ್ಸರ್. ನೋಡಿ, ಅಮೆರಿಕದ 47ನೇ ಅಧ್ಯಕ್ಷರಾಗಿ 2ನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಅಮೆರಿಕದಲ್ಲಿ ಪ್ರಮುಖವಾಗಿ 2 ಪಕ್ಷಗಳಿದಾವೆ. ಒಂದು ರಿಪಬ್ಲಿಕ್ ಪಾರ್ಟಿ ಅಂತಕ್ಕಂಥದ್ದು, ಇನ್ನೊಂದು ಡೆಮೊಕ್ರಾಟಿಕ್ ಪಾರ್ಟಿ ಅಂತಕ್ಕಂಥದ್ದು.
ಡೊನಾಲ್ಡ್ ಟ್ರಂಪ್ ಅವ್ರದ್ದು ಯಾವುದಂದ್ರೆ ರಿಪಬ್ಲಿಕ್ ಪಕ್ಷಕ್ಕೆ ಸೇರಿದವರು. ರಿಪಬ್ಲಿಕ್ ಪಕ್ಷದ ಜಯವಾಗಿರ್ತಕ್ಕಂಥದ್ದು. 2017ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರ ನಂತರ ಜೋ ಬೈಡನ್ ಅವರು ಆಯ್ಕೆಯಾಗಿದ್ದರು. ಟ್ರಂಪ್ ಅವರು ಮತ್ತೆ ಈಗ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಅವರ ವಿರುದ್ಧವಾಗಿ ಚುನಾಯಿತರಾಗಿದ್ದಾರೆ. ಯಾರ ವಿರುದ್ಧ? ಕಮಲಾ ಹ್ಯಾರಿಸ್ ಅವರ ವಿರುದ್ಧ ಗೆದ್ದಿರ್ತಕ್ಕಂಥದ್ದು ಟ್ರಂಪ್. ಈ ಮೂಲಕ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಅಮೆರಿಕದ ಬಗ್ಗೆ ಮಾತಾಡ್ತಾ ಬಂದಾಗ ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ 1776 ಜುಲೈ 4ರಲ್ಲಿ ಸ್ವತಂತ್ರವಾಯಿತು. ಅಮೆರಿಕದ ಮೊದಲ ಅಧ್ಯಕ್ಷರಾದರೆ ಜಾರ್ಜ್ ವಾಷಿಂಗ್ಟನ್ ಅಂತಕ್ಕಂಥವ್ರು ಅಮೆರಿಕದ ಮೊದಲ ಅಧ್ಯಕ್ಷರಾಗಿದ್ದರು. ಅದರಿಂದನೇ ವಾಷಿಂಗ್ಟನ್ DC ಅಂತ ಹೆಸರಿಟ್ಟಿದ್ದಾರೆ. ಕಂಟ್ರೋಲ್ ಮತ್ತು ಅಟಾರ್ನಿ ಜನರಲ್ ಬಗ್ಗೆ ತಿಳಿಸೋ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 148. ನೋಡಿ, ಕೆ ಸಂಜಯ್ ಮೂರ್ತಿ ಅವರನ್ನ ಭಾರತದ ಹೊಸ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಯಾರು? ಕೆ ಸಂಜಯ್ ಮೂರ್ತಿ. ಇಂಪಾರ್ಟೆಂಟ್ ಇದನ್ನು ಕೂಡ. ಇನ್ನ ಕಂಟ್ರೋಲ್ ಭಾರತ ಮಹಾ ನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ ಕಂಟ್ರೋಲ್ ಜನರಲ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕಂಟ್ರೋಲ್ ಕ್ಯಾಗ್ ಕಂಟ್ರೋಲ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ. ಸಂವಿಧಾನದ 148ನೇ ವಿಧಿಯ ಮುಖಾಂತರ ಭಾರತ ಮಹಾ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕರ ಹುದ್ದೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವರನ್ನ ನೇಮಕ ಮಾಡೋರು ಯಾರಂದ್ರೆ ಭಾರತದ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಯವರು ಮಂತ್ರಿ ಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತಾರ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಹುದ್ದೆಯನ್ನ ಅಲಂಕರಿಸ್ತಾರ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಾವ ಜಿಲ್ಲೆಯಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಂಡ್ಯ ಇಸ್ ದ ರೈಟ್ ಆನ್ಸರ್. ನೋಡಿ, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚನ್ನಬಸಪ್ಪನವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗಿತ್ತು? ಗೋರು ಚನ್ನಬಸಪ್ಪನವರನ್ನ. ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಪ್ರಶ್ನೆ ಕೂಡ ಕೇಳೋದು. ಗೋರು ಚನ್ನಬಸಪ್ಪನವರನ್ನ. ಈ ಹಿಂದೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆದಿತ್ತು. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಗಡಿನಾಡು ಬಳ್ಳಾರಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ಬಳ್ಳಾರಿಯಲ್ಲಿ ನಡೀತು. 87ನೇದಲ್ಲಿ ನಡೆದಿತ್ತು ಮಂಡ್ಯದಲ್ಲಿ ನಡೆದಿತ್ತು. 86ನೇದಲ್ಲಿ ಅಂದ್ರೆ ಹಾವೇರಿಯಲ್ಲಿ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರ್ಬೇಕು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಮಾತಾಡ್ತಾ ಬಂದಾಗ 1915ರಲ್ಲಿ ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ ಅವರಿದ್ದಾರೆ. ಇನ್ನು ನಡೆದಿರ್ತಕ್ಕಂಥ ಸಮ್ಮೇಳನಗಳು ಮತ್ತು ಸ್ಥಳಗಳು ಮತ್ತು ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ದಾರೆ ಒಂದು ಬಾರಿ ನೋಡೋಣ. ಮೊದಲನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಬೆಂಗಳೂರಿನಲ್ಲಿ. HV ನಂಜುಂಡೆ ಅವರ ಅಧ್ಯಕ್ಷರು 1915ರಲ್ಲಿ. 84ರಲ್ಲಿ ನಡೆದಿರ್ತಕ್ಕಂಥದ್ದು ಧಾರವಾಡದಲ್ಲಿ. ಅದರ ಅಧ್ಯಕ್ಷತೆ ವಹಿಸಿಕೊಂಡವರು ಚಂದ್ರಶೇಖರ್ ಕಂಬಾರ್ ಅವರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಕಲಬುರಗಿಯಲ್ಲಿ. ಅದರ ಅಧ್ಯಕ್ಷತೆ ವಹಿಸಿಕೊಂಡದ್ದು HS ವೆಂಕಟೇಶ್ ಮೂರ್ತಿ ಅವರು. 86ನೇ ನಡೆದಿದ್ದು ಹಾವೇರಿಯಲ್ಲಿ. ಅದರ ಅಧ್ಯಕ್ಷತೆ ವಹಿಸಿಕೊಂಡಿದ್ದು ದೊಡ್ಡ ರಂಗೇಗೌಡರು. ಇನ್ನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ಗೋರು ಚನ್ನಬಸಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ RBI ಗವರ್ನರ್ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆದ್ರೆ ಸಂಜಯ್ ಮಲ್ಹೋತ್ರಾ ಇಸ್ ದ ಇಂಪಾರ್ಟೆಂಟ್. ಸಂಜಯ್ ಮಲ್ಹೋತ್ರಾ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಯ್ತಾ? ನೋಡಿ, ರಿಸರ್ವ್ ಬ್ಯಾಂಕ್ ಇಂಡಿಯಾದ 26ನೇ ಗವರ್ನರ್ ಆಗಿ ಕಂದಾಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಂಜಯ್ ಮಲ್ಹೋತ್ರಾ ಅವರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಎಷ್ಟನೇದು? 26ನೇ ಗವರ್ನರ್. 26ನೇ ಗವರ್ನರ್ ಎದುರದು? RBI. ಆಯ್ತಾ? ಹಿಂದಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅವರನ್ನ ರಿಪ್ಲೇಸ್ ಮಾಡಿದ್ದಾರೆ. RBI ಗವರ್ನರ್ ಬಗ್ಗೆ ಮಾತಾಡ್ತಾ ಬಂದಾಗ RBI ಗವರ್ನರ್ ಅನ್ನ RBI ಕಾಯ್ದೆ 1934ರ ಅಧಿಕಾರದ ಅಡಿಯಲ್ಲಿ ಇವರನ್ನ ನೇಮಿಸಲಾಗಿರ್ತಕ್ಕಂಥದ್ದು. ಭಾರತ ಸರ್ಕಾರ ನೇಮಿಸಿದೆ ಇವರನ್ನ. ಇವರ ಅವಧಿ 3 ವರ್ಷಗಳವರೆಗೆ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಇನ್ನೂ 2 ವರ್ಷಗಳವರೆಗೆ ವಿಸ್ತರಣೆ ಮಾಡಬಹುದು. ಅಂದ್ರೆ 3 ವರ್ಷ ಎಕ್ಸ್ಟೆಂಡೇಬಲ್ 2 ಇಯರ್. ಮೊದಲ ಗವರ್ನರ್ ಯಾರಂದ್ರೆ ಓಸ್ಬರ್ನ್ ಸ್ಮಿತ್ ಅಂತಕ್ಕಂಥವ್ರು ಇದರ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಮೊದಲ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡಿ, ಗೊತ್ತಿರಬೇಕು RBI ನ ಮೊದಲ ಗವರ್ನರ್ ಅಂತ ಕೇಳಿದಾಗ ಓ ಸ್ಮಿತ್ ಅಂತ ಹೇಳ್ಬೇಕು ಸಿಂಪಲ್ ಆಗಿ. ಇನ್ನು RBI ನ ಮೊದಲ ಭಾರತೀಯ ಗವರ್ನರ್ ಅಂದ್ರೆ CD ದೇಶಮುಖ್ ಅಂತ ಹೇಳ್ಬೇಕು. ಪ್ರಸ್ತುತವಾಗಿ RBI ಗವರ್ನರ್ ಅನ್ನ ಯಾರನ್ನ ನೇಮಕ ಮಾಡಲಾಗಿದೆ ಅಂದ್ರೆ ಸಂಜಯ್ ಮಲ್ಹೋತ್ರಾ ಅವರನ್ನ. ಅವ್ರು ಎಷ್ಟನೇದವರು? 26ನೇದವರು. ಇವ್ರ ಅಧಿಕಾರಾವಧಿ 3 ವರ್ಷ ಇರ್ತದ. ಸೆಂಟ್ರಲ್ ಗೌರ್ಮೆಂಟ್ ನೇಮಕ ಮಾಡ್ತದ. 2 ವರ್ಷ ಎಕ್ಸ್ಟೆಂಡೇಬಲ್ ಇರುತ್ತೆ. ಆಯ್ತಾ? ಮೊದಲ ಭಾರತೀಯ ಗವರ್ನರ್ ಕೇಳಿದ್ರೆ ಯಾರು ಹೇಳ್ಬೇಕು? CD ದೇಶಮುಖ್. ಅತಿ ಹೆಚ್ಚು ಅವಧಿ ಗವರ್ನರ್ ಆಗಿದ್ದವರು ಯಾರಂದ್ರೆ ಸರ್ ಬೆನಗಲ್ ರಾಮರಾವ್ ಅವರು. ಇನ್ನು RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿ ನಂತರ ಪ್ರಧಾನಿಯಾಗಿ
ಯಾದ ಏಕೈಕ ವ್ಯಕ್ತಿ ಯಾರಂದ್ರೆ ಮನಮೋಹನ್ ಸಿಂಗ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಡ್ಯಾಶ್ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿರ್ತಕ್ಕಂಥದ್ದು. ವಿ ರಾಮಸುಬ್ರಹ್ಮಣ್ಯನ್ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಅಕ್ಟೋಬರ್ 12, 1993 ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆ ಯಾವುದಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದರ ಸಂಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಒಬ್ಬರು ಅಧ್ಯಕ್ಷರು ಮತ್ತು 5 ಜನ ಸದಸ್ಯರನ್ನು ಒಳಗೊಂಡಿರ್ತದ. ಅಧ್ಯಕ್ಷರು ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಇವರು ಏನ್ ಮಾಡಬಹುದು, ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ. ಈ ಸಮಿತಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿರುತ್ತದೆ. ಒಂದು ಆಯ್ಕೆ ಸಮಿತಿ ಇರ್ತದೆ. ಆಯ್ಕೆ ಸಮಿತಿ ಯಾರ ನೇತೃತ್ವದಲ್ಲಿರ್ತ, ಪ್ರಧಾನಮಂತ್ರಿ ಮತ್ತು ಕೆಳಗಿನ ಸದಸ್ಯರನ್ನ ಒಳಗೊಂಡಿರುತ್ತೆ. ಸೆಲೆಕ್ಷನ್ ಕಮಿಟಿ. ಸೆಲೆಕ್ಷನ್ ಕಮಿಟಿ ಇಸ್ ಹೆಡೆಡ್ ಬೈ PM ಅಂಡ್ ಸೆಲೆಕ್ಷನ್ ಕಮಿಟಿ ಇನ್ಕ್ಲೂಡ್ಸ್ ಲೋಕಸಭೆ ಸ್ಪೀಕರು, ರಾಜ್ಯಸಭೆ ಉಪಾಧ್ಯಕ್ಷರು ಮತ್ತು ಸಂಸತ್ತಿನ ಉಭಯ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು, ಕೇಂದ್ರ ಗೃಹ ಸಚಿವರು ಒಳಗೊಂಡಿರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ. ಈ ಸೆಲೆಕ್ಷನ್ ಕಮಿಟಿ ಒಂದು ಅಧ್ಯಕ್ಷ ಯಾರಾದ್ರೆ ಪ್ರಧಾನಮಂತ್ರಿ ಒಂದು ಸೆಲೆಕ್ಷನ್ ಕಮಿಟಿ ನೇತೃತ್ವ ವಹಿಸಿರ್ತಾರ. ಅದರ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು. NHRC ಅಧ್ಯಕ್ಷರು ಮತ್ತು ಸದಸ್ಯರು 3 ವರ್ಷಗಳ ಅವಧಿಗೆ ಅಥವಾ 70 ವರ್ಷ ವಯಸ್ಸಿನ ತಲುಪುವರೆಗೆ ಸೇವೆಯನ್ನು ಸಲ್ಲುತ್ತಾರೆ. 3 or 70 whichever is earlier. ಭಾರತ ಸೇನೆಯಲ್ಲಿ ಸುಬೇದಾರ್ ಹುದ್ದೆ ಅಲಂಕರಿಸಿದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರೀತಿ ರಜಕ್ ಇಸ್ ದ ರೈಟ್ ಆನ್ಸರ್. ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ B ಹಿಂಚಗೇರಿ ಇಸ್ ದ ರೈಟ್ ಆನ್ಸರ್. ನೋಡಿ, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರನ್ನಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಅಶೋಕ್ B ಹಿಂಚಗೇರಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ನೋಡಿ, ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಏನಂದ್ರೆ, ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರವಾಗಿ ಇಷ್ಟೆಲ್ಲ ನೀಟಾಗಿ ಟೈಪ್ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಕ್ಲಾಸ್ ಮಾಡಿದೀವಿ. ಸುಮಾರು 5 ರಿಂದ 7 ಗಂಟೆಗಳ ಕಾಲ ಇದರಲ್ಲಿ ಎಕ್ಸ್ಪೆಂಡಿಚರ್ ಆಗಿದೆ ಟೈಮ್ ನಮ್ದು. ಇನ್ಕ್ಲೂಡಿಂಗ್ ಕ್ಲಾಸ್ ಅನ್ನ ಸೇರಿದ್ರೆ ಒಂದು 8 ಅವರ್ ಎಕ್ಸ್ಪೆಂಡಿಚರ್ ಮಾಡಿದೀವಿ ನಿಮಗೋಸ್ಕರವಾಗಿ. ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಮತ್ತು ವಿವಿಧ ಒಂದು ಮಾಧ್ಯಮಗಳಲ್ಲಿ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ವಾಟ್ಸಪ್ ಮುಖಾಂತರ ಈ ವಿಡಿಯೋಸ್ಗಳನ್ನ ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮಗೆ ಹೇಗೆ ಇಷ್ಟ ಆಗಿದನೋ ಇಲ್ಲ ಅಂತ ಕಮೆಂಟು ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.